ಅಧ್ಯಾತ್ಮ ಸಂದೇಶ್ ಅನ್ನುವಂಥ ಕೃತಿ ಇದೆ. ಮೇಲೆ ಮುಖಪುಟದ ಮೇಲೆ ಕೆಳಗಡೆ ಏನದವು ಅವೆಲ್ಲ ಆಗಮದವ್ರೆ. ಅದರಿಂದ ಮೇಲೆ ಎದ್ದ ಅಧ್ಯಾತ್ಮದ ಸಂದೇಶ ಇದೆ. ಜಿನಾಗಮದೊಳಗ 2 ವಿಭಾಗ ಇದ್ದಾವೆ, 4 ಅನುಯೋಗಗಳಿದ್ದಾವೆ. 2 ವಿಭಾಗದೊಳಗ ಕಥನ ಪದ್ಧತಿ, ಒಂದು ಆಗಮ ಪದ್ಧತಿ, ಇನ್ನೊಂದು ಅಧ್ಯಾತ್ಮ ಪದ್ಧತಿ. ಇದು ಕೆಳಗಡೆ ಎಲ್ಲ ಉಳಿತಿದೆ ರೀ. ಆಗಮ ಇವೇನದವು ಅಸ್ತವ್ಯಸ್ತ ಎಲ್ಲ ಆಗಮ ಅದಾವ್ರಿ. ಹೇಗೆ ಬೇಕು ಹಾಗೆ ಆಚರಣೆಯ ಮುಖ್ಯತೆ ಇದೆ, ವಿಚಾರದ ಆದಾನ ಪ್ರದಾನದ ಮುಖ್ಯತೆ ಇದೆ, ಕರ್ಮಗಳ ಉದಯ ಮೊದಲಾದವುಗಳದ ಮುಖ್ಯತೆ ಇದೆ, ಕರ್ಮ ಬಂಧಾದಿಗಳ ಸ್ವರೂಪದ ವಿವೇಚನೆ ಇದೆ. ಹೀಗೆ ಏನೆಲ್ಲ ಅಸ್ತವ್ಯಸ್ತ ಇದ್ದಂತೆ ಇದೆ. ಆದರೆ ಅದರೊಳಗಿನ ಒಂದು ಬರ್ತಿದೆ ಅಧ್ಯಾತ್ಮದ ಸಂದೇಶ. ಅಧ್ಯಾತ್ಮದ ಸಂದೇಶದ ಫಲ ಏನ? ಅಧ್ಯಾತ್ಮದ ಸಂದೇಶ ಹೇಗಿದೆ ಅಂತಂದ್ರೆ ದಿವ್ಯವಾದ ಒಂದು ಮಂದಿರದ ಹಾಗೆ ಇದೆ. ಮತ್ತು ಆ ಮಂದಿರದೊಳಗೆ ಪ್ರವೇಶ ಮಾಡಿದ ನಂತರ ತಾನೇ ತಾನು ನಿಜ ಶುದ್ಧಾತ್ಮ ಅದನ್ರಿ. ಅದು ಅರ್ಹಂತರ ಬಿಂಬಲ್ಲ, ಶುದ್ಧಾತ್ಮ ಇದ್ದಾನೆ. ಅದು ದಿವ್ಯವಾದಂಥ ಮಂದಿರ ಇದೆ, ಕಲ್ಪನೆ ಇದೆ. ಮತ್ತು ಆ ಮಂದಿರದ ನಿರ್ಮಾಣ, ಆ ಶುದ್ಧಾತ್ಮನ ಉಪಲಬ್ಧಿ ಯಾವುದರಿಂದ ಆಗ್ತಿದೆಯೋ ಅದೇ ಸಂದೇಶ ಈ ಗ್ರಂಥದೊಳಗೆ ಇದೆ. ರತ್ನತ್ರಯೋಪಾದಿಯಲ್ಲಿ ಇದರಲ್ಲಿ 3 ಗ್ರಂಥಗಳ ಸಮಾವೇಶದವ್ರೆ. ವಿಭಾಗನ ಅದರಲ್ಲಿ ಅದೇ ಪ್ರಕಾರ ಮಾಡಿದ್ದಿದೆ. 92 ಪುಟದವರೆಗೆ ಮೊದಲನೇದ್ದ ಪಂಡಿತ್ ಪ್ರವರ್ ಟೋಡರಮಲ್ಲರ ರಹಸ್ಯಪೂರ್ಣ ಪತ್ರದ ಮೇಲಿನ ವಿವೇಚನೆ 92 ಪುಟ ಇದೆ. ಮುಂದ 162ನೇ ಪುಟದವರೆಗೆ ಪರಮಾರ್ಥ ವಚನಿಕ ಅಂಥೇಳಿ ಪಂಡಿತ್ ಬನಾರಸಿದಾಸರದ ಯಾವ ಒಂದು ಪತ್ರ ಇದೆ, ಲೇಖನ ಇದೆ, ಅದರ ಮೇಲಿನ ವ್ಯಾಖ್ಯಾನ ಇದೆ. ಅದರ ನಂತರ 163ನೇ ಪುಟದಿಂದ ಕೊನೆಯವರೆಗೆ ಅಂದ್ರೆ ಅಥವಾ ಅಲ್ಪದರೊಳಗಂದ್ರೆ ಉಪಾದಾನ ನಿಮಿತ್ತದ ಕಥನೆ ಇದೆ. 210 ಪುಟ 211 ಪುಟ ಏನಿದೆ ಅಷ್ಟ. ಯಾವ್ಯಾವ 3 ಆದವ್ರೆ? 2 ಪಂಡಿತ ಪ್ರವರರ, ಓರ್ವರ ಟೋಡರಮಲ್ಲರ, ಓರ್ವರ ಬನಾರಸಿದಾಸರ. ವಿಷಯ 3: ಒಂದು ರಹಸ್ಯಪೂರ್ಣ ಪತ್ರ, ಒಂದು ಪರಮಾರ್ಥ ವಚನಿಕೆ, ಒಂದು ಉಪಾದಾನ ನಿಮಿತ್ತದ ಒಂದು ಸಂಧಿ ಸಮಾವೇಶ ಇದೆ. ಇನ್ನು ಪತ್ರ ಸಾಧರ್ಮಿಗಳ ಎಂಥವು ಬರೀತಿದ್ರು ಪತ್ರ ರೈ. ಈಗ ಪತ್ರದ ಕೂಡ ಪದ್ಧತಿ ಬಿಟ್ಟು ಹೋಯ್ತು. ಇದೇನು ಮೊಬೈಲ್ ಬಂತಲ್ಲ, ಇದರಿಂದ ಭಾವನಾತ್ಮಕ ಯಾವ ಒಡಕೊಳ್ಳುವಿಕೆ ಇತ್ತು ಲೇಖನದ ಮೂಲಕ, ಅದು ಅಸ್ತಪ್ರಾಯ ಆಗಿ ಹೋದದ್ದೇ ಇದೆ. ಈಗ ಯಾರು ಪತ್ರ ಬರೆಯುವ ಪ್ರಶ್ನೆನೇ ಇಲ್ಲ. ಯಾರಿಗೆ ಯಾವುದೇ ಪ್ರಕಾರದಿಂದ ಓದುವ ಹವ್ಯಾಸ ಕೂಡ ಕಡಿಮೆ ಆಗ್ತಾ ಇದೆ. ಇದು ಏನಿದೆ ಅನ್ನೋದನ್ನ ಒಂದು ಕ್ಷಣ ತಮ್ಮಲ್ಲೇ ತಾವು ಗಂಭೀರವಾಗಿ ಆಲೋಚನೆ ಮಾಡೋದ್ರೆ, ಇಲ್ಲಿ ಪತ್ರ ಏನಿದೆ ರಹಸ್ಯಪೂರ್ಣ ಪತ್ರ. ರಹಸ್ಯ ಏನಿದೆ? ಸ್ವಾಧ್ಯಾಯದೊಳಗ ಸಾಮೂಹಿಕ ಸ್ವಾಧ್ಯಾಯ, ವ್ಯಕ್ತಿಗತ ಸ್ವಾಧ್ಯಾಯದೊಳಗೆ ಬಗೆಹರಿಯಲಾರದೆ ಇರುವಂಥ ಪ್ರಶ್ನೆ ಕೇಳಿ ಮುಲ್ತಾನ್ ನಗರ್ ಪಾಕಿಸ್ತಾನ ಸಾಧರ್ಮಿಗಳ ಪತ್ರ ಬರೆದಿದ್ರು ಪಂಡಿತ್ ಟೋಡರಮಲ್ಲರಿಗೆ. ಜೈಪುರದೊಳಗೆ ಪಂಡಿತ್ ಟೋಡರಮಲ್ಲರು ನಿವಾಸ ಇತ್ತು. ಆವಾಗ ಪತ್ರನು ಬರಬೇಕಾದ್ರೆ ತಿಂಗಳಗಟ್ಟಲೆ ಕಾಯ್ಬೇಕಾಗ್ತಿರ್ತಾರೆ. ವ್ಯಕ್ತಿನ ಕೊಟ್ಟು ಕಳಿಸ್ತಿದ್ರು.
ಅಂಚೆ ವ್ಯವಸ್ಥೆ ಆ ವೇಳೆದೊಳಗೆ ಇರಲಿಲ್ಲ. ಅದರ ಧರ್ಮ ಹೇಗಿತ್ತು ಅನ್ನೋದ ಇಲ್ಲಿ ನೋಡಬಹುದಾಗಿದೆ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಕೊನೆಗೆ ಆ ಪತ್ರವನ್ನು ಪ್ರಕಟ ಮಾಡಿದ್ದಿದ್ದಾರೆ. 11-12 ಪುಟ ಏನ್ರಿ ಇದೆ. ಅದ ಯಾವ ಪ್ರಕಾರದ ಪ್ರಶ್ನೆ ಕೇಳ್ತಿದ್ರು ಸಾಧರ್ಮಿಗಳ. ನಾವು ಶಿಬಿರದೊಳಗ ಪ್ರಶ್ನೋತ್ತರ ಅಂಥೇಳಿ ವಿಭಾಗ ಇಟ್ರ ಅದು ತಿನ್ಲಿಕ್ಕೆ ಬರ್ತಿದ್ದೇನ, ಇದು ತಿನ್ಲಿಕ್ಕೆ ಬರ್ತಿದ್ದೇನ, ಇಂಥವು ಪ್ರಶ್ನೆ. ಆದ್ರ ಆತ್ಮ ಕಲ್ಯಾಣಾಭಿಲಾಷಿ ಜೀವರುಗಳ ಸ್ವಾಧ್ಯಾಯ ಯಾವ ರೀತಿ ಮಾಡ್ತಿದ್ರು, ಪತ್ರ ವ್ಯವಹಾರ ಪರಸ್ಪರರಲ್ಲಿ ಯಾವ ಪ್ರಕಾರದ ಇತ್ತು, ಪತ್ರದ ಒಕ್ಕಣಿಕೆ ಯಾವ ಪ್ರಕಾರ ಇರ್ತಿತ್ತು ಅನ್ನೋದ್ರದ ಸ್ವಲ್ಪ ಇಲ್ಲಿ ಅವಲೋಕನೆ ಮಾಡೋದಿದೆ ರೀ. ಮಂಗಲ ಉಪೋದ್ಘಾತ ಪುಟ 3. ಚಿದಾನಂದ ಘನದ ಅನುಭವದಿಂದ ಸಹಜಾನಂದದ ವೃದ್ಧಿಯನ್ನು ಬಯಸುವೆನು. ಎಲ್ಲಿದೆ ಏನು ನಮ್ದ ಸುಂದರತೆ, ಶ್ರೀಮಂತಿಕೆ, ವಾಕ್ಚಾತುರ್ಯ ಎಲ್ಲ ಎಲ್ಲಿ ಏನು ಹುಲ್ಲ ಮೇಯಲಿಕ್ಕೆ ಹೋಗಿದವ್ರಿ. ಕುಶಲ ವಿಚಾರಣೆ ಮಾಡಲಿಲ್ಲ. ನೀವು ಆರಾಮಿದ್ದೀರೇನ ಅಂತ ಕೇಳಿಲ್ಲ. ಏನು ಹೇಳಿದ್ರು? ಚಿದಾನಂದ ಘನದ ಅನುಭವದಿಂದ. ಚಿದಾನಂದ ಘನ ಆತ್ಮ ಅಂತೂ ಪ್ರತಿಯೊಬ್ಬರ ಆಂತರ್ಯದೊಳಗೆ ವಿರಾಜಮಾನ ಇದ್ದಾನೆ, ಬಿದ್ದುಕೊಂಡಿದ್ದಾನೆ. ಅವನ ಕಡೆಗೆ ನೋಡ್ತಾನೆ ಇಲ್ಲ, ನೋಡ್ಲಿಕ್ಕೆ ಪುರ್ಸತ್ತೆ ಇಲ್ಲ. ಅಭಿಪ್ರಾಯ ಎಂಥದ್ದ? ಚಿದಾನಂದ ಘನದ ಅನುಭವದಿಂದ, ಜ್ಞಾನದಿಂದ ಅನ್ಲಿಲ್ರಿ, ಶ್ರದ್ಧೆಯಿಂದ ಅನ್ಲಿಲ್ಲ, ಅನುಭವದಿಂದ. ಈ ಮನುಷ್ಯ ಜೀವನ ಓರ್ವ ಚೈತನ್ಯಾನಂದ ಘನ ಸ್ವರೂಪನಾದಂಥ ನಿಜಾತ್ಮನ ಪ್ರತ್ಯಕ್ಷ ಅನುಭೂತಿಯ ಸಲುವಾಗಿನ ಪ್ರಾಪ್ತ ಆದದ್ದು ಇದೆ ರೀ. ಇದರದು ಪ್ರಯೋಜನ ಇಲ್ಲಿ ಕರ್ತವ್ಯ ಬೇರೆ ಯಾವುದೂ ಇಲ್ಲ. ಸಹಜಾನಂದದ ವೃದ್ಧಿಯನ್ನ ಬಯಸ್ತೇವೆ. ಸಹಜಾನ ಅನುಭವ ಆಗೋಕ್ಕಿಂತ ಮುಂಚೆ ಸಹಜಾನಂದ ಇದೆ ಅಂದ್ರೆ ವೃದ್ಧಿ ಹೇಳಿದರೆ ಇದೆ, ಅದರ ಅನುಭವದಿಂದ ಅದು ಬೆಳೆದ ಪರ್ಯಾಯದೊಳಗೆ ಬರ್ತಿದೆ. ವೃದ್ಧಿಂಗತ ಆಗಿ ಪ್ರಗಟ ಪರ್ಯಾಯದೊಳಗ ಬಂದು ಬಿಡ್ತಿದೆ. ಏನ? ಸಹಜ ಆನಂದ. ಸಹಜ ಆನಂದ ಏನಿದೆ ಅದ ಸದೈವ ಉಳಿಯುವಂಥ ಮಾತಿದೆ ರೀ. ಅನುಭವದ ಸಮಯದೊಳಗೆ ಮಾತ್ರ ಅಲ್ಲ, ಸದೈವ ಉಳಿಯುವಂಥದ್ದು. ಅರೆ, ಇಷ್ಟವಾದ ಭೋಜನ ಮಾಡಿದ ನಂತರ ಕೆಲ ಸಮಯದವರೆಗೆ ಅದರದ್ದು ಒಂದು ಜ್ಞಾನ, ಅದರದ್ದು ಒಂದು ಆನಂದ ಇರ್ತಿದೆ. ಕಾಲಾಂತರದಿಂದ ಅದು ಅಳಿಸಿ ಹೋಗ್ತಿದೆ, ಮರೆತು ಹೋಗ್ತಿದೆ. ಆದ್ರೆ ಒಂದು ಸಲ ಚಿದಾನಂದ ಘನ ಆತ್ಮನ ಅನುಭವ ಆಯಿತು ಅಂತಂದ್ರೆ ಸಹಜಾನಂದ ಪರ್ಯಾಯದೊಳಗೆ ವ್ಯಾಪ್ತನೇ ಇರ್ತಿದೆ. ಆ ಪರ್ಯಾಯ ಆ ಚಿದಾನಂದ ಘನನನ್ನ ಹೊರತುಪಡಿಸಿ ಅನ್ಯ ಯಾವುದನ್ನು ನಂಬೋದನ ಇಲ್ರಿ. ಧರ್ಮದ ಹೆಸರಿನ ಮೇಲೆ ಕೂಡ ಅನೇಕಾನೇಕ ಕಾರ್ಯಗಳನ್ನ ಮನುಷ್ಯಗೆ ಬಂದ ಹಾಗೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರದ ಧರ್ಮದ ರೀತಿ ಬೇರೆ ಬೇರೆ. ಆದ್ರ ರೀತಿ ಬೇರೆ ಬೇರೆ ಇದ್ರೂ ಪ್ರತಿಯೊಬ್ಬರ ಆ ರೀತಿಯೊಳಗ ಶುದ್ಧಾತ್ಮ ಮಾತ್ರ ಇಲ್ಲವೇ ಇಲ್ಲ. ರೀತಿ ಇರಲಿ ಬೇರೆ ಬೇರೆ,
ಆದರೆ ಶುದ್ಧಾತ್ಮ ಇಲ್ಲವೇ ಇಲ್ಲ, ನಿಜಾತ್ಮ ಇಲ್ಲವೇ ಇಲ್ಲ. ಇನ್ನೊಂದು ಶಬ್ದದಲ್ಲಿ ಹೇಳಿದ್ರ ತನ್ನ ಸ್ವೀಕಾರ ಇಲ್ಲ, ತಾನಿಲ್ಲ. ತಾನಿಲ್ಲ ಅಂದ ಮೇಲೆ ಧರ್ಮ ಎಂಥದ್ರಿ, ಎಂಥದ್ದು, ಯಾರ ಸಲುವಾಗಿ ಮಾಡ್ತಾ ಇದ್ದೇವೆ? ಒಂದು ಸಲ ಆತ್ಮನ ಅನುಭೂತಿ ಆಯ್ತು ಅಂತಂದ್ರ ಆ ಜೀವನದೊಳಗ ಸಹಜ ಆನಂದ ಪರ್ಯಾಯದೊಳಗ ಪ್ರತಿ ಸಮಯಕ್ಕೆ ಬರ್ತಾನೆ ಇರ್ತಿದೆ. ಯಾವಾಗ ಆ ಪರ್ಯಾಯ ಸ್ವಭಾವದ ಜೊತೆಗೆ ಅಭೇದ ಆಗ್ತಿದೆ, ಆವಾಗ ಅದರಲ್ಲಿ ಅತೀಂದ್ರಿಯ ಆನಂದದೊಳಗ ಮುಳುಗೇಳುವಂಥ, ಅಭೇದ ಆಗುವಂಥ ಯಾವ ಒಂದು ದಿವ್ಯ ಸನ್ನಿವೇಶ ಇದೆ, ಆ ಸನ್ನಿವೇಶಕ್ಕೆ ಆಧಾರವೇ ಸಹಜಾನಂದ ಉಕ್ಕಿ ಉಕ್ಕಿ ಬರೋದು. ಪ್ರತಿ ಸಮಯದೊಳಗ ಪ್ರಗಟ ರೂಪದಿಂದ ಬರೋದು. ಒಕ್ಕನಿಗೆ ಏನ್ ಹೇಳಿದ್ರು? ಚಿದಾನಂದ ಘನದ ಅನುಭವದಿಂದ ಸಹಜಾನಂದದ ವೃದ್ಧಿಯನ್ನು ಬಯಸುವೆನು. 2 ಪ್ಯಾರ ಓದಿ ಬಿಡ್ತೇನು, ಇದಿನ್ನೂ ಭೂಮಿಕೆ ಇದೆ ಬಹಳಷ್ಟ. ಸಿದ್ಧಶ್ರೀ ಮುಲ್ತಾನ್ ನಗರ ಮಹಾಶುಭ ಸ್ಥಾನದಲ್ಲಿ ವಾಸಿಸುವ ಆ ಮುಲ್ತಾನ್ ನಗರದ ಕಥೆ ಗೊತ್ತಿದೆಯಲ್ಲ ಎಲ್ರಿಗೂ. ಯಾವ ವೇಳೆದೊಳಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಆ ಮುಲ್ತಾನ್ ನಗರ ಪಾಕಿಸ್ತಾನದೊಳಗೆ ಹೊರಟು ಹೋಯಿತು. ಆಗ ಅವರ ಹಿಂದೂಗಳ ಧರ್ಮದ ಆಯತನಗಳನ್ನೆಲ್ಲ ದೇಶದಿಂದ ಹೊರಗೆ ಹಾಕುವ, ನಾಶ ಮಾಡುವ ಒಂದು ಉದ್ಯಮವನ್ನು ಕೈಗೊಳ್ಳುತ್ತಾರೆ. ಆವಾಗ ಈ ನಮ್ಮ ಜೈನರ ಸಾಧರ್ಮಿಗಳ, ನಾವು ಅವರನ್ನು ಸಾಧರ್ಮಿ ಅನ್ನಬಹುದು, ಆದ್ರೆ ಅವರ ಸಾಧರ್ಮಿ ಆಗುವ ಯೋಗ್ಯತೆ ನಮ್ಮಲ್ಲೇ ಇಲ್ಲ. ಅಂಥವರ ಸಾಧರ್ಮಿ ಆಗುವ ಯೋಗ್ಯತೆ ನಮ್ಮಲ್ಲೇ ನಿಜವಾಗಿ ಇಲ್ಲ. ಆಗ ಜಿನಬಿಂಬಗಳನ್ನ, ಶಾಸ್ತ್ರಗಳನ್ನ ತಗೊಂಡ ಅವರು ಭಾರತಕ್ಕೆ ಬರೋರಿದ್ರು. ವಿಮಾನದೊಳಗೆ ಎಲ್ಲವನ್ನು ಹಾಕಿದರು. ಭಾರತೀಯ ಪೈಲಟ್ ಹೇಳಿದ, ಇಷ್ಟು ಭಾರ ಹಾಕಿದ ನಂತರ ಅಮೃತ ಶಿಲೆಯ ಬಿಂಬಗಳ್ರಿ, ಧಾತುವಿನ ಬಿಂಬಗಳ ಹಾಕಿದ ನಂತರ ಈ ವಿಮಾನ ಹಾರುವುದಿಲ್ಲ ಅಂತ ಹೇಳಿ. ಆಗ ನಮ್ಮ ಪೂರ್ವಜರು ನಮ್ದೇನಾಗ್ತಿದೆ ಆಗಲಿ, ಆದ್ರೆ ನಮ್ಮ ಭಗವಂತರನ್ನ ಪವಿತ್ರ ಸ್ಥಾನಕ್ಕೆ ಕೊಂಡೊಯ್ದೆ. ಹೇಳಿದ ನಂತರ ನೋಡ್ತೇನೋ, ತಾವು ಕೂಡ್ರಿ ಅಂತ ಹೇಳಿದ ಪೈಲಟ್. ವಿಮಾನ ಹಾರಿತು. ನಮಗೆ ನಮ್ಮ ಪ್ರಾಣಕ್ಕಿಂತ ಪ್ರಿಯ ನಮ್ಮ ಶಾಸ್ತ್ರ ಅಥವಾ ದೇವ ನಮ್ಮ ದೃಷ್ಟಿಯೊಳಗ ಅದನ್ನೇನ್ರಿ, ಪ್ರಸಂಗ ಬರುವ ಮಾತ, ಕರ್ತವ್ಯ ಮಾಡುವ ಮಾತ ದೂರ ಇರಲಿ. ಇದೇನ ನಮ್ಮ ದೃಷ್ಟಿಯೊಳಗ ಭಗವಂತರ ಸ್ಥಾನಮಾನ ಏನಿದೆ, ಜಿನವಾಣಿಯ ಸ್ಥಾನಮಾನ ಏನಿದೆ. ಜೈಪುರದೊಳಗೆ ಬಂದ ಆದರ್ಶ ನಗರ ಅಂತ ಹೇಳಿ ನಗರ ಕಟ್ಟಿಕೊಂಡ್ರೆ ಅವರ ಮಂದಿರ ಮಾಡಿದ್ರು. ಆ ಬಿಂಬಗಳ, ಮುಲ್ತಾನ್ ನಗರದಿಂದ ಬಂದದ್ದು ಬಿಂಬಗಳ, ಜಿನಬಿಂಬಗಳ ಅಲ್ಲಿ ವಿರಾಜಮಾನ ಮಾಡಿದ್ದಾರೆ.
ಯಾರ ಶಿಖರ್ಜಿ ಯಾತ್ರೆಗೆ ಹೋಗ್ತೀರಿ, ಗಿರ್ನಾರ್ ಯಾತ್ರೆಗೆ ಹೋಗ್ತೀರಿ, ಜೈಪುರಕ್ಕೆ ಹೋಗಿ ತೋಡರಮಲ್ಲ ಸ್ಮಾರಕ ಅಂತೂ ನೋಡ್ರಿ. ಆದ್ರ ಆದರ್ಶ ನಗರ ನೋಡಿ ಬರ್ರಿ, ಜಿನಬಿಂಬಗಳನ್ನು ನೋಡಿ ಬರ್ರಿ. ಇದ ಆ ಮುಲ್ತಾನ್ ನಗರದಲ್ಲಿ ಇರುವಂಥ ಧರ್ಮಾತ್ಮ ಜೀವರುಗಳನ್ನ, ಅದಕ್ಕೆ ಮೇಲೇನಿದೆ ಸಿದ್ಧ ಶ್ರೀ ಮುಲ್ತಾನ್ ನಗರ ಏನು ಪ್ರತಿಧ್ವನಿ ಆಗಿದೆ. ಮಹಾಶುಭ ಸ್ಥಾನದಲ್ಲಿ ವಾಸಿಸುವ ಸದ್ಧರ್ಮ ಬಂಧುಗಳು, ಅನೇಕ ಉಪಮಾಯುಕ್ತರು, ಅಧ್ಯಾತ್ಮರಸದ ಅಭಿರುಚಿಯುಳ್ಳವರು ಆದ ಶ್ರೀ ಖಾನ್ಚಂದ್, ಗಂಗಾಧರ್, ಶ್ರೀಪಾಲ್, ಸಿದ್ಧಾರತಂಥ ಮೊದಲಾದ ಸಮಸ್ತ ಸಾಧರ್ಮಿ ಸಹೋದರರು ತೋಡರಮಲ್ಲರ ಶ್ರೀ ಪ್ರಮುಖ ವಿನಯ ಅವತರಿಸಬೇಕು. ಶ್ರೀ ಪ್ರಮುಖ ವಿನಯ ಅವಧರಿಸಬೇಕು. ವಿನಯ ಯಾರ ಸಲುವಾಗಿದೆ? ಧರ್ಮದ ರುಚಿಯುಳ್ಳವರ ಸಲುವಾಗಿಯೂ ಇದೆ. ಅರ್ಥಾತ್ ಪರ್ಯಾಯ ರೂಪದಿಂದ ಹೇಳಿದರೆ ಧರ್ಮದ ಸಲುವಾಗಿದೆ. ಧರ್ಮಾತ್ಮನ ರುಚಿ ಯಾವುದರ ಸಲುವಾಗಿರ್ತಿದೆ? ವಿನಯ ಯಾರ ಕುರಿತಾಗಿರ್ತಿದೆ? ದೇವಶಾಸ್ತ್ರ ಗುರುಗಳ ಕುರಿತಾಗಿ. ದೇವಶಾಸ್ತ್ರ ಗುರುಗಳನ್ನು ಯಾರು ಆರಾಧಿಸ್ತಾರೋ ಅವರ ಕುರಿತಾಗಿ. ಸಂಬಂಧ ಏನಿದೆ? ಇಲ್ಲಿ ನಾವು ತಾವೆಲ್ಲರೂ ಸೇರಿದ್ದೇವೆ. ಪರಸ್ಪರರೊಳಗ ಶಾರೀರಿಕ ಸಂಬಂಧ ಏನಿದೆ, ರಕ್ತ ಸಂಬಂಧ ಏನಿದೆ, ಆದ್ರ ಎಂಥ ಒಲವು ಇದೆ, ನಿಸ್ವಾರ್ಥ ಒಲವು. ಅದು ಒಂದು ವೇಳೆ ವೀತರಾಗ ಭಗವಂತರಿಂದ ಹೇಳಲ್ಪಟ್ಟಿರುವ ವಸ್ತು ವ್ಯವಸ್ಥೆಯ ಸ್ವೀಕಾರ ಪೂರ್ವಕ ಒಂದು ವೇಳೆ ಈ ಭಾವ ಬಂತು, ಉಳಿತು ಅಂತಂದ್ರೆ ಎಷ್ಟು ಜೀವನ ಸುಂದರ ಆಗಬಹುದು, ಧನ್ಯ ಆಗಬಹುದು. ಇದರದೆಲ್ಲ ಚರ್ಚೆ ಮಾಡೋದ ಸಾಧ್ಯ ಇಲ್ಲ. ಇಲ್ಲಿ ಯಥಾ ಸಂಭವ ಆನಂದವಿದೆ. ತಮ್ಮ ಚಿದಾನಂದ ಗಣದ ಅನುಭವದಿಂದ ಸಹಜಾನಂದದ ವೃದ್ಧಿಯನ್ನು ಅಪೇಕ್ಷಿಸುತ್ತೇನೆ. ಪಂಡಿತ್ ಶ್ರೀ ತೋಡರಮಲ್ಲರು ಇಂದಿಗೆ ಸುಮಾರು 250 ವರ್ಷ ಪೂರ್ವದಲ್ಲಿ ವಿಕ್ರಮ ಸಂವತ್ 1811 ಫಾಲ್ಗುಣ ಮಾಸ, ಗುಜರಾತಿಯ ಮಾಘ ಮಾಸದ ಕೃಷ್ಣ ಪಂಚಮಿಯ ದಿನ ಸಾಧರ್ಮಿ ಸಹೋದರರ ಕುರಿತು ಒಂದು ಅಧ್ಯಾತ್ಮ ರಸದಿಂದ ತುಂಬಿದ ಪತ್ರ ಬರೆದಿದ್ದರು. ಏನಿದೆ ನೋಡ್ರಿ, ಅದರಲ್ಲಿ ಚರ್ಚೆ ಯಾವುದ್ರದ್ದಿದೆ? ಅದರಲ್ಲಿ ಸವಿಕಲ್ಪ ನಿರ್ವಿಕಲ್ಪ ದಶೆ ಹಾಗೂ ಸಮ್ಯಕ್ ದರ್ಶನ ಮತ್ತು ಸ್ವಾನುಭವದಲ್ಲಿ ಪ್ರತ್ಯಕ್ಷ ಪರೋಕ್ಷತೆ ಮೊದಲಾದವುಗಳಿಗೆ ಸಂಬಂಧಿಸಿದ ಅಧ್ಯಾತ್ಮ ರಸದಿಂದ ತುಂಬಿದ ಚರ್ಚೆ ಮಾಡಿದ್ದಾರೆ. ಪ್ರಶ್ನೆ 2 ವಿಷಯ 2 ಮೊದಲಾದ ಅಂತಂದ್ರೆ ಇನ್ನೂ ಅದಾವ್ರಿ. ಮೊದಲ ರಹಸ್ಯಪೂರ್ಣ ಪತ್ರ ಮೋಕ್ಷ ಮಾರ್ಗ ಪ್ರಕಾಶಕದ ಆಧಾರದಿಂದ ಅಥವಾ ಅದರಿಂದ ಓದಿ ನೋಡೋದ್ರಿ ತಾವು ಸ್ವಾಧ್ಯಾಯ ಮಾಡೋ ವೇಳೆದೊಳಗ. ಇಲ್ಲೇನ ಮೇಲೆ ಬೋಲ್ಡ್ ಒಳಗಿದೆ ಅದು ಮೂಲ ಇದೆ ರೀ. ಪತ್ರದೊಳಗಿಂದ ಕೆಳಗಿಂದ ಏನಿದೆ ಅದು ವಿವೇಚನೆ ಇದೆ ರೀ. ಸವಿಕಲ್ಪ ನಿರ್ವಿಕಲ್ಪ ದಶೆ. ಅಲ್ಲಿ ಮುಲ್ತಾನ್ ನಗರದವರು ಕೇಳ್ತಾ ಇದ್ದಾರೆ, ಸವಿಕಲ್ಪ ದಶೆ ಮತ್ತು ನಿರ್ವಿಕಲ್ಪ ದಶೆಗಳ ಸ್ವರೂಪೇನ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಸವಿಕಲ್ಪತೆ ಹೇಗಿರ್ತಿದೆ, ನಿರ್ವಿಕಲ್ಪತೆ ಹೇಗಿರ್ತಿದೆ. ಅಧ್ಯಯನ ಎಷ್ಟು ಆಳವಾದದ್ದು ಇರಬಹುದು. ಇಂಥ ಪ್ರಶ್ನೆ ಕೇಳಬೇಕಾದ್ರ ಅವರ ಜೀವನದೊಳಗೆ ಮತ್ತೆ ಏನೇನು ಇರಬಹುದ್ರಿ? ಇಂಥ ಕಾರ್ಯಕ್ರಮಗಳು ಇರಬಹುದೇ? ಏನೇನಿರಬಹುದು ಯೋಚನೆ ಮಾಡೋದು. ಅದೇ ಆ ಇಬ್ಬರು ಮಹಾಪುರುಷರ ಕಥೆಯನ್ನ ಸಂಕ್ಷಿಪ್ತದೊಳಗೆ ಕೊಟ್ಟದ್ದಿದೆ ರೀ. ಮಕ್ಕಳಿಗೆ ಕಥೆ ಬೇಕು ಅಂತ ಹೇಳಿ ಹೇಳಿದ್ರೆ, ಆದ್ರೆ ಇವು ದೊಡ್ಡವರ ಸಲುವಾಗಿ ಅದವರಿಗೆ ಕಥೆ.
ಪಂಡಿತ್ ತೋಡರಮಲ್ಲರದ ಜೀವನದ ವೃತ್ತ ಮತ್ತು ಬನಾರಸಿ ದಾಸರ ಸ್ವಯಂ ತಮ್ಮ ಜೀವನ ವೃತ್ತಾಂತವನ್ನ ಅರ್ಧ ಕಥಾನಕ ಅಂತ ಹೇಳಿ ಬರೆದಿದ್ದಾರೆ. 55 ವರ್ಷದ ಜೀವನದ ಉಲ್ಲೇಖ ಅದರಲ್ಲೇ ಮಾಡಿದ್ದಾರೆ. ಅದರೊಳಗಿಂದ ಕೆಲವಾಂಶವನ್ನ ಇಲ್ಲಿ ಬರೆದದ್ದು ಇದೆ. ಹೇಗಿರ್ತಾರೆ ಧರ್ಮಾತ್ಮರ? ನಮಗೆ ಎಲ್ಲ ಬೇಕಾಗ್ತಿದೆ ರೀ. ಲೋಕದ ರೀತಿ ನೀತಿಗೆ ಅನುಗುಣವಾಗಿ ಶರೀರಕ್ಕೆ ಸಂಬಂಧಿಸಿದ ಸರ್ವ ಅನುಕೂಲತೆಗಳು ಬೇಕ್ರಿ. ಆದ್ರ ಆ ಮಹಾಪುರುಷಿ ಹಾಗಾದ್ರು ಅಥವಾ ಆ ಮಹಾಪುರುಷರ ಈ ಸಾಮಾನ್ಯವಾದಂಥ ತುಚ್ಛವಾದಂಥ ದೇಹದ ಮುಖ್ಯತೆಯಿಂದ, ಪಂಚೇಂದ್ರಿಯಗಳ ಮುಖ್ಯತೆಯಿಂದ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂಥ ಜೀವನವನ್ನ ಯಾವ ರೀತಿ ತ್ಯಾಗ ಮಾಡಿದರು? ಪರಿಸ್ಥಿತಿ ಬನಾರಸಿ ದಾಸರದ ಎಂಥದ್ದಿತ್ತು. ನಾಟಕ ಸಮಯಸಾರ ಎಂಥ ಕೃತಿ ರಚನೆ ಆಯ್ತು ಅವರಿಂದ. ಆದ್ರ ಇಂದ ಅಧ್ಯಯನ ಮಾಡ್ಲಿಕ್ಕೆ ಯಾರಿಗೂ ಸಮಯ ಇಲ್ಲ. ಧರ್ಮ ಅಂತ ಹೇಳಿದ್ರೆ ಏನ್ರೆ ಮಾಡೋದು ಬೇಕು. ಕಟ್ಟೋದ, ಕುಣಿಯೋದ, ಉಡೋದ, ಪ್ರದರ್ಶನ. ಏಳು ತಿಂಗಳ ತನಕ ಎಲ್ಲಾ ಆಸ್ತಿ ಹೊರಟು ಹೋಯ್ತು ದುರ್ಭಾಗ್ಯದಿಂದ. ಬನಾರಸಿ ದಾಸರದ 4-6 ಜನ ಶ್ವೇತಾಂಬರ ಸ್ವಾಧ್ಯಾಯ, ಇವ್ರ ಮೂಲಕ ಸ್ವಾಧ್ಯಾಯ ಕೇಳಲಿಕ್ಕೆ ಬರ್ತಿದ್ದಾರೆ. ಅದರೊಳಗೆ ಒಬ್ಬ ಕಚೋರಿ ಮಾಡಿ ಮಾರುವಂಥವ ಇದ್ದರೆ ಅವ 7 ತಿಂಗಳ ತನಕ ಕಚೋರಿ ಉದ್ದರಿ ಕೊಡ್ತಾನ್ರಿ. 1 ತಿಂಗಳ ಕೊಟ್ಟ ನಂತರ ಇವ್ರು ಹೇಳ್ತಾರೆ ಏಕಾಂತದೊಳಗ, ಎಲ್ಲ ಸ್ವಾಧ್ಯಾಯದವರು ಹೊರಟು ಹೋದ ನಂತರ, ನನ್ನ ಹತ್ರ ಏನೂ ಇಲ್ಲ, ನೀವು ಉದ್ರಿ ಕೊಡೋದನ್ನು ಬಂದ್ ಮಾಡ್ರಿ. ಇದು ಯಾವ ದೊಡ್ಡ ವಿಷಯ ಇದೆ ಅಂತ ಹೇಳ್ತಾನ್ರಿ ಅಮ್ಮ. ಕಚೋರಿ ಮಾರವ್ರೆ, ಇದು ಯಾವ ದೊಡ್ಡ ವಿಷಯ ಇದೆ? ಇದರ ಬಗ್ಗೆ ಚಿಂತೆ ಮಾಡುವಂಥದ್ದೇನಿದೆ? ನೀವು ಇದರ ಚಿಂತೆ ಮಾಡಬೇಡ್ರಿ. ಅದರ ನಂತರ 6 ತಿಂಗಳವರೆಗೆ ರೀ ಆಗ್ರಾ ನಗರಕ್ಕ ವ್ಯಾಪಾರದ ಸಲುವಾಗಿ ಬಂದರು. ಆ ಆಗ್ರಾ ಬಜಾರ್ ಎಂಥದ್ದಿತ್ತಲ್ಲ, ಎಂಥೆಂಥವ್ರೆಲ್ಲ ಮೋಸ ಹೋಗ್ತಿದ್ದರ್ರಿ ಅಲ್ಲಿ. ಆದ್ರ ಸದ್ಭಾಗ್ಯದಿಂದ ಆ ಮೋಸ ಮಾಡೋರ ಕೈಗೆ ಇವ್ರು ಸಿಗಲಿಲ್ಲ. ಆದ್ರ ದುರ್ಭಾಗ್ಯದಿಂದ ಇದ್ದದ ಆಸ್ತಿ ಎಲ್ಲ ಒಂದೊಂದಾಗಿ ಕಳೆದು ಹೋಯ್ತು. ಏನೇನು ಕೊಟ್ಟು ಕಳಿಸಿದ್ದ ಅಪ್ಪ ಎಲ್ಲ ಇದ್ರೊಳಗೆ ಪ್ರಸ್ತಾವನೆಯೊಳಗೆ ಬರೆದದ್ದೇ ಇದೆ ರೀ. ಮುಂದೆ ಏನೂ ಇಲ್ಲ, ಏನು ಮಾಡಿದ್ರೂ ಆಗ್ತಾ ಇಲ್ಲ ಅಂಥೇಳಿ ಅವ್ರು ಪೇಟೆಗೆ ಹೋಗೋದು ಬಿಟ್ಟರು, ಮನೆಯಲ್ಲಿ ಕೂತು ಅಧ್ಯಯನ ಮಾಡ್ತಾ ಇದ್ದಾರೆ. ನಾವೇನು ಮಾಡಬಹುದಾಗಿತ್ತು? ಪ್ರತಿಯೊಂದಕ್ಕೂ ಹೋಲಿಸಿ ನೋಡೋದಿದೆ ರೀ. ನೋಡ್ರಿ ಗೌರಣ್ಣವ್ರು, ನಾ ಹೇಳಿದ್ದಂದ್ರಲ್ಲ, ನಾವು ನೆಪ ಹೇಳ್ತೇವೆ ಧರ್ಮದ ಸಲುವಾಗಿ. ಆದ್ರ ಎಂಥೆಂಥ ಸನ್ನಿವೇಶದೊಳಗೂ ಕೂಡ ಅವರು ಅದನ್ನು ಮುಖ್ಯ ಮಾಡಲಿಲ್ಲ. 3 ಪತ್ನಿಯರೇ ಅವರಿಗೆ, 9 ಜನ ಮಕ್ಕಳ್ರಿ, ಒಂದು ಉಳಿಲಿಲ್ಲ ಕೊನೆಗೆ ಬನಾರಸಿ ದಾಸರಿಗೆ. ಈ ಮಧ್ಯದೊಳಗೆ ಇದನ್ನೇನು ಕಥೆ ಹೇಳ್ತಾ ಇತ್ತಲ್ಲ, ಏನೂ ಇಲ್ಲ ಅಂದ ಕೂಡಲೇ ಪೇಟೆಗೆ ಹೋಗೋದು ಬಿಟ್ರು, ಮನೆಯಲ್ಲಿ ಕೂತು ಪುಸ್ತಕ ಓದ್ತಿದ್ರು, ಗ್ರಂಥ ಓದ್ತಿದ್ರು. ಹೀಗೆ 7 ತಿಂಗಳು ಕಳೆದ ನಂತರ ಪ್ರತಿಯೊಂದು ಮೈ ನೆವರಿಳಿಸುವಂಥ ಮಾತದವ್ರಿಗೆ, ಘಟನೆ ಅದವು. ಅವ್ರ ಮಾವ ಒಂದ್ ದಿವಸ ಸ್ವಾಧ್ಯಾಯದೊಳಗೆ ಬರ್ತಾನೋ, ಅವ್ರ ಪರಿಸ್ಥಿತಿ ನೋಡಿ ಜೊತೆಗೆ ಕರ್ಕೊಂಡು ಹೋಗ್ತಾನೋ, ಮತ್ತು ವ್ಯಾಪಾರಕ್ಕೆ ಹಚ್ತಾನ್ರಿ ಮಾವ್. ಆ 7 ತಿಂಗಳ ತನಕ ಕಚೋರಿ ಕೊಟ್ಟಿದ್ದರ್ಲಿ ಅವ, ಪೂರಿ ಕಚೋರಿ 2 ಹೊತ್ತಿಂದ ಕಚೋರಿ ತಿಂದ ಜೀವನ ಮಾಡಿದ್ದಾರೆ 7 ತಿಂಗಳ. ಅದು ವ್ಯಾಪಾರದೊಳಗೆ ಸ್ವಲ್ಪ ವ್ಯಾಪಾರ ಶುರು ಆದ ನಂತರ ಒಂದು ಲೆಕ್ಕ ಚುಕ್ತಾ ಮಾಡ್ಲಿಕ್ಕೆ ಬಂದ್ರು. 7 ತಿಂಗಳದ ಲೆಕ್ಕ 14 ರೂಪಾಯಿ ಮಾಡಿದ್ರೆ. 400 ವರ್ಷಗಳ ಪೂರ್ವದೊಳಗರೆ 14 ರೂಪಾಯಿ. 1 ವರ್ಷದೊಳಗ 200 ರೂಪಾಯಿ ಗಳಿಸಿದ್ರಿ ಇವ್ರ ಬನಾರಸಿ ದಾಸ. ಅದರೊಳಗಿಂದ 14 ರೂಪಾಯಿ ಅವನು ಮೊದಲು ಚುಕ್ತಾ ಮಾಡಿದ್ರು. ಅಲ್ಲಿ ಒಂದು ಮಾತು ಬರೆದದ್ದು ಇದೆ,
ತೆಗಿರ್ಬೇಕಾರ ಓದಿದ್ ತೋರಿಸ್ತೇನೆ. ಆತ್ಮೀಯ ಸ್ನೇಹಿತನು ಕಾಲ್ವಾಯ್ತಾನೆ. ಆತ್ಮೀಯ ಸ್ನೇಹಿತ ಅದನ್ನೇ ಬರೆದದ್ದಿದೆ ಒಂದು ಮಾತಲ್ಲಿ, ಆತ್ಮೀಯ ಸ್ನೇಹಿತ ಎಂಥವ ಏನ ಅವನು ಮುಂಚೆ ಹೊರಟೋಯ್ತು. 11 ಇದೆ ನೋಡ್ರಿ, ಮೊದಲ ಏನದ ರೋಮನ್ ಅಂಕಿ ಇದೆ ನೋಡ್ರಿ. 11 ಅಲ್ರಿ, 11 ಎಕ್ಸ್ ಮತ್ತು ಐ. ನಾ ಓದ್ತಾ ಹೋಗ್ತೇನೋ, ತಾವು ಮನೋಯೋಗದಿಂದ ಅದನ್ನ ನೋಡ್ತಾ ಹೋಗ್ರಿ. ಒಳಗಿನ ವಿಷಯ ಅಂತೂ ತಾವು ಓದವ್ರ ಅದಿರಿ, ಇದನ್ನೂ ಓದವ್ರನ್ನೇ ಅದಿರಿ. ಆದ್ರೆ ನನಗೆ ಬಹಳ ಅಂತಂದ್ರೆ ಬಹಳ ಪ್ರಭಾವ ಬೀರಿದಿರಿ. 11ನೇ ಪುಟ, ವಿಕ್ರಮ ಸಂವತ್ 1667ರಲ್ಲಿ, ಅಂದರೆ 24 ವರ್ಷದ ವಯಸ್ಸಿನಲ್ಲಿ ತಂದೆಯವರು ಮನೆಯ ಜವಾಬ್ದಾರಿಯನ್ನು ಬನಾರಸಿ ದಾಸರಿಗೆ ಒಪ್ಪಿಸಿದರು ಮತ್ತು 2 ಮುದ್ರಿಕೆ, 24 ಮಾಣಿಕ್ಯ, 34 ರತ್ನ, 9 ನೀಲಂ, 20 ಪನ್ನ, ಎಷ್ಟೊಂದು ಮುತ್ತು ರತ್ನಗಳು. ಪುಟ 11, ರೋಮನ್ ಅಂಕಿ 11, ಮೊದಲಿಂದ ಪ್ರಸ್ತಾವನೆಯೊಳಗ XI ಅದ ರತ್ನದ ಹೆಸರು ಇರ್ತಾವ. ನೀಲಂ ಪನ್ನ, ಜನ್ಮಾಭಿಷೇಕದ ಹಾಡುಗಳು ಬರ್ತಿದೆ ನೋಡಿ, ನೀಲಂ ಪನ್ನ, ಅವೆಲ್ಲ ರತ್ನದ ಹೆಸರು. ಪಂಚರತ್ನ ಅಂತ ನೀವು ಅಂತೀರಲ್ಲ ಹಾಗೆ. 40 ಮಣ ತುಪ್ಪ, 2 ಬಾವಿ ಎಣ್ಣೆ, ಇನ್ನೂ ಇದೆ 200 ರೂಪಾಯಿ ಬಟ್ಟೆ, ಅದೆಷ್ಟೋ ನಗದು ಹಣವನ್ನು ಕೊಟ್ಟು ವ್ಯಾಪಾರದ ಸಲುವಾಗಿ ಆಗ್ರಾಕ್ಕೆ ಕಳಿಸಿದರು. ದುರ್ಭಾಗ್ಯ ಇರ್ತಿದೆ. ನಾವು ದುರ್ಭಾಗ್ಯ ಅನ್ನೋದೇನು ಸದ್ಭಾಗ್ಯ ಅನ್ನೋದ ಅದು ಮುಂದೆ ತಿಳಿತಿದ್ದೇನೆ. ನಿಜವಾಗಿ ಧನ ಬರೋದು, ಕೈ ಹಾಕಿದಲ್ಲೆಲ್ಲ ಲಾಭ ಆಗೋದು ದುರ್ಭಾಗ್ಯ ಇದೆ. ಅದೆಷ್ಟೋ ನಗದು ಹಣವನ್ನು ಕೊಟ್ಟು ವ್ಯಾಪಾರದ ಸಲುವಾಗಿ ಆಗ್ರಾಕ್ಕೆ ಕಳಿಸಿದರು. ಆಗ್ರಾದ ಮುತ್ತಿನ ಮಂಡಿಯಲ್ಲಿ ಅವರದೇ ಆದ ಅಂಗಡಿಯಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದರು. ತುಪ್ಪ, ಎಣ್ಣೆ, ಬಟ್ಟೆಯನ್ನು ಮಾರಿ ಅದರ ಹಣವನ್ನು ಜೋನ್ಪುರಕ್ಕೆ ಕಳಿಸಿದರು. ಆ ಸಮಯದಲ್ಲಿ ಆಗ್ರಾದ ಪೇಟೆಯಲ್ಲಿ ಒಳ್ಳೊಳ್ಳೆ ಜನರು ಮೋಸ ಹೋಗುತ್ತಿದ್ದರು. ಆದರೆ ಸದ್ಭಾಗ್ಯದಿಂದ ಬನಾರಸಿ ದಾಸರ ಮೇಲೆ ಯಾರ ದೃಷ್ಟಿಯೂ ಬೀಳಲಿಲ್ಲ. ಅಶುಭ ಕರ್ಮವು ಮಾತ್ರ ಅವರನ್ನು ಬಿಡಲಿಲ್ಲ. ರುಮಾಲಿನಲ್ಲಿ ಕಟ್ಟಿದ ಮಣಿರತ್ನಗಳು ಕಳೆದು ಹೋದವು. ಯಾವ ಬಟ್ಟೆಯಲ್ಲಿ ಮಾಣಿಕ್ಯಗಳನ್ನು ಕಟ್ಟಿ ಇಟ್ಟಿದ್ದರೋ ಆ ಗಂಟನ್ನು ಇಲಿಗಳು ಎಳೆದೊಯ್ದವು. ರತ್ನ ಜಡಿತ 2 ಪೋಚ್, ಕೈಯೊಳಗಿನ ಪೋಚ್ ಇರ್ತಾವಲ್ಲ, ಬ್ರಾಸ್ಲೆಟ್ ಅಂತೀರಿಲ್ಲ ನೀವು, ಅಂಥವು ರತ್ನ ಜಡಿತ 2. ಅವು ಪೋಚ್ ಯಾರಿಗೆ ಮಾರಿದ್ರಲ್ಲ ಅವನು ಮಾರನೇ ದಿವಸ ದಿವಾಳಿ ಆಯ್ತಾರೆ. ಅವ ಹೋದ ಓಡಿ. 1 ರತ್ನ ಜಡಿತ ಮುದ್ರಿಕೆಯು ಮಾರ್ಗದಲ್ಲಿ ಬಿದ್ದು ಹೋಯಿತು ಕೈಯೊಳಗಿಂದ. ಹೀಗೆ ಒಂದರ ನಂತರ ಒಂದು ಬಂದೆರಗುವ ವಿಪತ್ತುಗಳಿಂದ ಬನಾರಸಿ ದಾಸರ ಹೃದಯವೂ ಕ್ಷುಬ್ಧವಾಗಿ ಹೋಯಿತು. ತಮ್ಮ ಹತ್ತಿರ ಯಾವ ವಸ್ತುಗಳು ಉಳಿದುಕೊಂಡಿವೆ ಅವನ್ನು ಮಾರಿ ಮಾರಿ ತಿನ್ನತೊಡಗಿದರು. ಘಟನೆ ಹೇಳಿದ್ದನ್ರಲ್ಲ, ಶ್ರೀಪಾಲನ ವೆಳ್ಳಿಕ, ಕಾಗವಾಡ, ಶೇಡ್ವಾಳ ಹತ್ರ ಕಾಗವಾಡ ಗ್ರಾಮದಲ್ಲಿ ಆಗಿರುವ ಮಾತು. ಪ್ಲೇಗ್ ಬಂದ ಮನೆಯ ಗಂಡಸರೆಲ್ಲ ತೀರಿ ಹೋದರು. ಹೆಣ್ಮಕ್ಳ ಮನೆಯಲ್ಲಿ ಎಷ್ಟು ದಿವಸ ಇತ್ತು ಅಷ್ಟು ದಿವಸ ಮಾಡಿ ತಿಂದ್ರು. ಉಳಿದೇನ ಮುಗೀತು. ಅದ ಮುಗಿದ ನಂತರ 4 ಮಾತಾಡಿಕೊಂಡು 4 ಜನ ಹೆಣ್ಮಕ್ಳು ಉಳಿದಿದ್ದರು. ನೆಗೆನೆ ಇರಬಹುದು, ಹೆಣ್ಮಗಳಿರ್ಬಹುದು, ಅತ್ತೆ ಇರಬಹುದು, ಯಾರಿದ್ರು ಇದ್ದರು. ಅವ್ರ 4 ಮನೆಯಲ್ಲಿ ಇರುವಷ್ಟು ತಿಂದ ಆಮೇಲೆ ಹಿತ್ತಲ ಬಾವಿಯೊಳಗೆ 4 ಪ್ರಾಣ ಕೊಟ್ಟರು. 4 ಬಾವಿಯೊಳಗೆ ಹಾರಿ ಪ್ರಾಣ ಕೊಟ್ರು. ಅರೆ, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಇದು ಅನೀತಿ ಇರಬಹುದು, ಆತ್ಮಘಾತ ಮಾಡ್ಕೊಳ್ಳೋದು ತಪ್ಪು ಇರಬಹುದು, ಮನುಷ್ಯ ಜನ್ಮ ಪುನಃ ಪುನಃ ಸಿಕ್ಕುವುದಿಲ್ಲ, ಈ ಮಾತು ಸರಿ ಇದೆ. ಆದ್ರ ಮರ್ಯಾದೆ ಅಂಥದ್ದಿರ್ತಿದೆ ಹೆಣ್ಮಕ್ಳದ್ದು. ಅದನ್ನ ಹೇಳುವ ಸಲುವಾಗಿ ಇಂದಿನ ಹೆಣ್ಮಕ್ಳು ಎಲ್ಲಾ ಬಿಟ್ಟು ನಿಂತಿದ್ದಾರ್ರಿ. ತಾಯಿ ತಂದೆಯ ಮರ್ಯಾದೆ ಇಲ್ಲ, ಮನೆತನದ ಮರ್ಯಾದೆ ಇಲ್ಲ, ಧರ್ಮ ಅಂತೂ ಅವ್ರ ಕೋಶದೊಳಗೆ ಇಲ್ಲವೇ ಇಲ್ಲ, ಏನೇನೂ ಇಲ್ಲ, ಶೀಲದ ಪ್ರಶ್ನೆ ಇಲ್ಲ, ಯಾವುದರದು ಅಂಗ ಪ್ರದರ್ಶನ ಎಂಥದ್ದ. ಇದು ಬಹಳ ಹಿಂದಿನ ಕಥೆ ಅಲ್ಲ, ಬರೀ 100 ವರ್ಷದ ಒಳಗಿನ ಕಥೆ.
ಯಾವ ಮನೆತನ ಅನ್ನೋದು ಗೊತ್ತಿಲ್ಲ, ಅದನ್ನ ನೋಡುವ ಅವಶ್ಯಕತೆ ನಿಮಗಿಲ್ಲ ಈಗ. ಆದ್ರೆ ನಮ್ಮ ಅಲ್ಲಿ ಹೋಗಿ ಚೌಕಾಶಿ ಮಾಡೋರು ಇದ್ದೀರೇನ? ನಮ್ಮ ಪರಂಪರೆಯವರು ಶೀಲ ರಕ್ಷಣೆ ಹೇಗೆ ಮಾಡ್ಕೊಂಡ್ರ? ಏನಿದೆ, ಧರ್ಮದ ಶರೀರದ ಸಲುವಾಗಿ ದುಡ್ಡು ಖರ್ಚು ಮಾಡ್ರಿ, ಮರ್ಯಾದೆಯ ಸಲುವಾಗಿ ಶರೀರವನ್ನ ಬೇಕಾದ್ರೆ ಬಿಟ್ಟು ಕೊಡ್ರಿ ಅಂತ ಹೇಳಿ ಹೇಳ್ತಾರೆ. ಮತ್ ಧರ್ಮದ ಸಲುವಾಗಿ ಧನ, ಶರೀರ, ಮರ್ಯಾದೆ ಎಲ್ಲವನ್ನೂ ಬಿಡ್ರಿ ಅಂತ ಹೇಳಿ ಜನ ಮಾತಾಡ್ಕೊಳ್ತಾರ. ಆತ್ಮ ಕಲ್ಯಾಣದ ಕ್ಷೇತ್ರದೊಳಗೆ ಇಳಿದ್ರಿ ಅಂತಂದ್ರೆ ಏನ್ ಮಾತಾಡ್ತಾರ? ಅದೇ ಮಾತಾಡಿದ್ರ ಅವ್ರ ಜ್ಞಾನ ಇಲ್ದ ಮಾತಾಡ್ತಾರೆ. ಧರ್ಮದ ಒಂದು ಮಾತು ತಿಳಿದು ಬರುವ ಸಲುವಾಗಿ, ಧರ್ಮದ ಒಂದು ಶಬ್ದ ಕಿವಿ ಮೇಲೆ ಬೀಳುವ ಸಲುವಾಗಿ ಮಹಾಭಾಗ್ಯ ಬೇಕ್ರೆ. ಜಿನವಾಣಿಯ ಸೇವೆ, ಜಿನವಾಣಿಯನ್ನ ತಲೆ ಮೇಲೆ ಹೊರುವ ಸಲುವಾಗಿ ಮಹಾಭಾಗ್ಯ ಬೇಕು. ಇದು ಪಾಪದ ಈ ಮಸ್ತಕದೊಳಗೆ ಅಷ್ಟು ಬೇಕರ್ಲೆ ಪವಿತ್ರತೆ ಬೇಕು ಅಥವಾ ಬೇಡ? ಪಾಪದ ವಿದ್ಯೆಯ ಸಲುವಾಗಿ ಧನ ಎಲ್ಲ, ಪಾಪದ ವಿದ್ಯೆಯ ಸಲುವಾಗಿ ಶರೀರ ಬಲ ಎಲ್ಲ. ಆದ್ರ ಆ ಪಾಪದ ವಿದ್ಯೆ ಇಂದು ಆಕುಲತೆ 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 ಆಕುಲತೆ. ಇವರು ವಿದ್ಯಾ ಕಲ್ತರ್ರಿ 2-3 ವರ್ಷದೊಳಗೂ ಕುಶಲ ಆಗರಂತ. ನಿಮ್ಮ ವಿದ್ಯಾಭ್ಯಾಸ ಸಲುವಾಗಿ ಜೀವನದೊಳಗಿನ ಎಷ್ಟು ವರ್ಷ ಖರ್ಚು ಮಾಡ್ತೀರಿ? ಅದರದ ಫಲ ಏನಿದೆ ರೀ? ಇಲ್ಲಿ ಇದೆ ಕಥೆಯೊಳಗ್ರೆ. ತಂದೆ 7 ವರ್ಷ ಆದ ನಂತರ ವಿದ್ಯಾಭ್ಯಾಸ ಸಲುವಾಗಿ ಕಳಿಸಿದ್ರು. 2-3 ವರ್ಷದೊಳಗೆ ಅವ್ರು ಕುಶಲ ಆದ್ರು. ಇದ ಕುಶಲ ಅಲ್ಲ, ಎಲ್ಲ ಕಳ್ಕೊಂಡ್ರು ನೀವು ಹೇಳ್ತೀರಿ. ಇದ ಕುಶಲನ? ಅರೇ, ಯಾವುದನ್ನ ರಕ್ಷಣೆ ಮಾಡ್ತೀರಿ ಅದು ನಿಮ್ಮನ್ನು ಮುಳುಗಿಸ್ತಿದೆ. ಇವರು ಹ್ಯಾಗ ಉಳಿದ್ರು, ಏನ ಕಾರ್ಯ ಮಾಡಿದ್ರು, ಅವರ ಪ್ರತಿಭೆಯನ್ನ ನೋಡಿ ಯಾರ್ಯಾರು ಏನೇನು ಪ್ರಯತ್ನ ಮಾಡಿ ಅವರನ್ನ ಯಾವ ದಿಕ್ಕಿಗೆ ತಗಲಿಸಿದ್ರು. ರಾಜಮಲ್ ಪಾಂಡೆ ಬರೆದಿರುವ ಕಲಶ ಟೀಕಾ ಅವರಿಗೆ ಕೊಡುವುದರಿಂದ ಅದನ್ನು ಓದಿ ಮತ್ತು ಭ್ರಷ್ಟ ಆದ್ರಿ. ಎಷ್ಟು ಬಾರಿ ಭ್ರಷ್ಟ ಆದ್ರು, ಎಷ್ಟು ಬಾರಿ ಮೋಸ ಹೋದ್ರು. ಕಥೆ ಓದಿದ ನಂತರ ನಿಜವಾಗಿ ನಮ್ಮ ಜೀವನದೊಳಗೆ ಪರಿವರ್ತನೆ ಆಗಬೇಕು ಅಂದ್ರ ನೀವು ಓದಿದಿರಿ ಅಂತ ಹೇಳಿ ತಿಳಿಯೋದು ಸ್ವಯಂ ನಿಮಗ. ನೀವು ಘಟನೆ ಹೀಗಿದಾವೆ, ಒಂದೊಂದು ಘಟನೆ. ಎಷ್ಟು ಬಾರಿ ಯಾರ್ಯಾರು ಅವ್ರನ್ನ ಮೋಸ ಮಾಡಿದ್ರು. ಅರೆ, ಮೋಸ ಯಾರನ್ನ ಮಾಡ್ತಾರೋ? ಯಾರ ಸಜ್ಜನದರ ಅವ್ರ ಚತುರನ್ನ. ಮೋಸಗಾರನ ಯಾರು ಮೋಸ ಮಾಡ್ತಾರ್ರಿ? ಎಲ್ಲ ಮಾಡೋ ಸಾಧ್ಯ ಇಲ್ಲ. ನಡಿ ಹೀಗೆ ಒಂದರ ನಂತರ ಒಂದು ಬಂದೆರಗುವ ವಿಪತ್ತುಗಳಿಂದ ಬನಾರಸಿ ದಾಸರ ಹೃದಯವೂ ಕ್ಷುಬ್ಧವಾಗಿ ಹೋಯಿತು. ತಮ್ಮ ಹತ್ತಿರ ಯಾವ ವಸ್ತುಗಳು ಉಳಿದುಕೊಂಡಿವೆ ಅವನ್ನು ಮಾರಿ ಮಾರಿ ತಿನ್ನತೊಡಗಿದರು. ಕೊನೆಗೆ ಹತ್ತಿರ ಏನೂ ಉಳಿಯಲಿಲ್ಲ. ಆಗ ಪೇಟೆಗೆ ಹೋಗುವುದನ್ನು ಬಿಟ್ಟು ಬಿಟ್ಟರು ಮತ್ತು ಮನೆಯಲ್ಲೇ ಎದ್ದುಕೊಂಡು ಪುಸ್ತಕ ಓದತೊಡಗಿದರು. ಏನಿದೆ ಇದು? ಅಪ್ಪಾಜಿ ಹೇಳಿದ ಜೀವನನೇ ಇದೇನಿಲ್ಲ. ಎಲ್ಲರೂ ನೋಡಿ ನಗಬೇಕು. ಅವಾಗ ಮನೆ ಗಟ್ಟಿ ಮೇಲೆ ಹೋಗುದಿಲ್ಲ. ಮನ್ಯಾಗನ ಕೂಡ್ತಾನು, ಆತ್ಮ ಕಲ್ಯಾಣದ ಮಾತು ಮಾಡ್ತಾನೋ, ಕಾರ್ಯ ಮಾಡ್ತಾನೋ. ಎಲ್ಲಾರು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ, ಓಹೋ ಅಂದ್ರೆ ಇವಂದೇನಾಯ್ತ್ರಿ? ಪತನ ಶುರು. ಜೀವನ ಬಹಳ ಅಲ್ಪ ಇದೆ ಅಜಿತನ್ನ. ನೀವು ಕಥೆ ಓದಿದ್ದೀರಿ, ಟೈಪ್ ಮಾಡಿದ್ದೀರಿ, ನಿಮಗೂ ನಿಜವಾಗಿ ಬಹಳಷ್ಟು ಕೆಡಕನ್ಸಿರಬಹುದು. ಕೆಡಕನ್ಸಿದೆಯೋ ಅಥವಾ ಆನಂದ ಆಗಿದೆಯೋ ಅದರದ್ದು ನಿಷ್ಕರ್ಷ ತಮ್ಮಲ್ಲೇ ತಾವು ತಮ್ಮ ಜ್ಞಾನದೊಳಗೆ ಮಾಡೋದ್ರಿ. ವಿಫಲತೆ ಯಾವುದ್ರೊಳಗ, ಸಫಲತೆ ಯಾವುದ್ರೊಳಗ, ನಾವು ಯಾವುದನ್ನ ಅಜ್ಞಾನಿ ಯಾವುದನ್ನ ಸಫಲತೆ ಅಂತನೋ ಅದು ಎಲ್ಲಿ ತಗೊಂಡು ಹೋಗ್ತಿದೆ. ಅಜ್ಞಾನಿ ಯಾವುದನ್ನು ವಿಫಲತೆ ಅಂತನೋ ಅದು ಒಂದು ವೇಳೆ ಯಾವುದಕ್ಕೆ ಅನುಕೂಲ ಆಗಬಹುದಾಗಿದೆ. ಏನೇನು ಆಯ್ತು ನಮ್ಮ ಜೀವನದೊಳಗೆ, ಏನೇನಾಯ್ತು ಅದೇನು ಲೋಕವಿರುದ್ಧ ಆಗಿಲ್ಲ. ಆಗಿದೆ ಅಂದ್ರೆ ಅನಂತ ಬಾರಿ ಜೀವದ ಜೊತೆಗೆ ಇಂಥ ಎಲ್ಲ ಘಟನೆಗಳ ಆಗ್ತಾ ಇರ್ತವೆ. ಆದರೂ ಕೂಡ ಎಲ್ಲಿಯವರೆಗೆ ತನ್ನ ಜೀವನದೊಳಗೆ ಬರುವುದಿಲ್ಲ ಅಲ್ಲಿಯವರೆಗೆ ಅಯ್ಯೋ ಪಾಪ ಅಂತಾನೆ ಸುಮ್ಮನೆ ಇರ್ತಾನೆ. ಯಾವಾಗ ತನ್ನ ಜೀವನದ ಮೇಲೆ ಬರ್ತಿದೆಯಲ್ಲ ಆವಾಗ ಕೂಡ ತತ್ವದ ಆಧಾರ ಇರ್ಲಿಲ್ಲ ಅಂತಂದ್ರ ಇವು ಜೀವಂತ ಉಳಿಯೋದು ಸಾಧ್ಯ ಇಲ್ಲ. 4 ಜನ ಶ್ವೇತಾಂಬರರು ಅವರ ಹತ್ತಿರ ಶಾಸ್ತ್ರ ಕೇಳಲು ಬರುತ್ತಿದ್ದರು. ಅವರಲ್ಲಿ ಒಬ್ಬರು ಕಚೋರಿಯ ವ್ಯಾಪಾರಿಗಳಿದ್ದರು. ಅವರ ಹತ್ತಿರ ದಿನಾಲೂ ಕಚೋರಿ ಉದ್ದರಿ ತಂದು ಬನಾರಸಿ ದಾಸರು ತಿನ್ನುತ್ತಿದ್ದರು. ಅದೆಷ್ಟೋ ದಿವಸಗಳು ಉರುಳಿದ ನಂತರ ಅವರು ಏಕಾಂತದಲ್ಲಿ ಹೇಳುತ್ತಾರೆ, ಸೋದರರೇ, ತಾವು ಉದ್ದರಿಯಾಗಿ ಕಚೋರಿ ಕೊಡುತ್ತಿರುವಿರಿ, ಆದರೆ ನನ್ನ ಹತ್ತಿರವಂತೂ ಏನೂ ಇಲ್ಲವೇ ಇಲ್ಲ.
ನಾನು ತಮ್ಮ ಋಣವನ್ನು ಹೇಗೆ ತೀರಿಸುವುದು? ಆದುದರಿಂದ ಇನ್ನು ಮೇಲೆ ನನಗೆ ಉದ್ದರಿ ಕೊಡುವುದನ್ನು ನಿಲ್ಲಿಸಿಬಿಡಿರಿ. ಆದರೆ ಆ ಕಚೋರಿ ವ್ಯಾಪಾರಿಯು ತುಂಬಾ ಒಳ್ಳೆಯ ಮನುಷ್ಯನಿದ್ದು ಅವನು ಬನಾರಸಿದಾಸರ ಪರಿಸ್ಥಿತಿಯನ್ನು ತಿಳಿಯುತ್ತಿದ್ದನು. ಹಾಗಾಗಿ ಅವನು ಹೇಳುತ್ತಾನೆ, ತಾವು ಹಣದ ಚಿಂತೆಯನ್ನು ಮಾಡಬೇಡಿರಿ. ಚಿಂತೆ ಮಾಡುವ ಮಾತಾದರೂ ಇದರಲ್ಲಿ ಏನಿದೆ? ನಿಜವಾಗಿ ಹಣವನ್ನು ಚಿಂತೆ ಮಾಡುವಂಥ ವಿಷಯ ಇದೆ ಅಲ್ರಿ. ಅದಕ್ಕೆ ನಮ್ಮ ಜೈನ ದರ್ಶನದಲ್ಲಿ ಅನೇಕ ಬಾರಿ ಬರ್ತಿದೆ, ಖ್ಯಾತಿಯ ಲಾಭದ ಮಾತನು ಪೂಜೆ, ಖ್ಯಾತಿ ಪೂಜೆ ಲಾಭ. ಇದರ ಮಾತನ್ನ ಯಾರು ಬಿಟ್ಟು ಬಿಡ್ತಾರೋ, ಅದರ ಚಿಂತೆಯನ್ನ ಯಾರು ಬಿಟ್ಟು ಬಿಡ್ತಾರೋ ಅವರಿಗೆ ಆತ್ಮ ಕಲ್ಯಾಣಕ್ಕೆ ಅವಕಾಶ ಇದೆ. ಹಾಗಾಗಿ ಅವನು ಹೇಳುತ್ತಾನೆ, ತಾವು ಹಣದ ಚಿಂತೆಯನ್ನು ಮಾಡಬೇಡಿರಿ. ಚಿಂತೆ ಮಾಡುವ ಮಾತಾದರೂ ಇದರಲ್ಲಿ ಏನಿದೆ? ತಾವು ಉದ್ದರಿ ತೆಗೆದುಕೊಳ್ಳಿರಿ. ಸಮಯ ಬಂದಾಗ ಎಲ್ಲವನ್ನೂ ಚುಕ್ತ ಮಾಡುವಿರಂತೆ. ಇದೇ ರೀತಿ 6 ತಿಂಗಳು ಕಳೆಯುತ್ತದೆ. ಒಂದು ಬಾರಿ ಶಾಸ್ತ್ರ ಕೇಳಲು ತಾರಾಚಂದರೆಂಬ ಹೆಸರಿನ ಗೃಹಸ್ಥರು ಬರುತ್ತಾರೆ. ಅವರು ಬನಾರಸಿದಾಸರ ಮಾವಯ್ಯ. ಅವರು ಬನಾರಸಿದಾಸರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. 2 ತಿಂಗಳ ನಂತರ ಮತ್ತೆ ಅವರು ವ್ಯಾಪಾರವನ್ನು ಆರಂಭಿಸಿದರು ಮತ್ತು ಧನವನ್ನು ಗಳಿಸಿದರು. ಅದರೊಳಗಿಂದ ಕಚೋರಿ ವ್ಯಾಪಾರಿಯ ಲೆಕ್ಕವನ್ನು ಚುಕ್ತ ಮಾಡುವ ಸಲುವಾಗಿ ಕೇಳಿದಾಗ ಒಟ್ಟು 14 ರೂಪಾಯಿ ಆಗಿತ್ತು. ಆಗ್ರಾದಂಥ ನಗರದಲ್ಲಿ ದಿನದ 2 ಹೊತ್ತಿನ ಭೋಜನದಲ್ಲಿ ಪೂರಿ ಮತ್ತು ಕಚೋರಿ ತಿಂದಿದ್ದು 7 ತಿಂಗಳ ಖರ್ಚು ಕೇವಲ 14 ರೂಪಾಯಿ ಆಗಿತ್ತು. ಆ ಕಾಲದಲ್ಲಿ ಇಷ್ಟು ಅಗ್ಗದ ಧಾರಣೆ ಇತ್ತು. 14 ನಮಗನ್ನಿಸ್ತಿದೆ ರೀ, ಆದ್ರೆ ಅದು 14,000 ಈಗಿನ ಲೆಕ್ಕಕ್ಕರೆ. ಆ ಸಂದರ್ಭದಲ್ಲಿ ಆ ಕಚೋರಿ ವ್ಯಾಪಾರಿಯಾದ ಸೋದರನು ತನ್ನ ಓರ್ವ ಸಾಧರ್ಮಿಯ ಕುರಿತಾಗಿ ಸಂಕಟದ ಸಮಯದಲ್ಲಿ ಎಂಥ ಉದಾರ ಭಾವದಿಂದ ನಡೆದುಕೊಂಡನು. ಇವನ ಹತ್ರ ಏನೂ ಇಲ್ಲಲ್ಲ ಅನ್ನೋದು ಅವನಿಗೆ ಅನ್ನಿಸಲೇ ಇಲ್ಲ. ಹಾಗಾದ್ರೆ ಶಾಸ್ತ್ರ ಕೇಳ್ತಿದ್ದ, ಅದಕ್ಕೆ ಕೊಟ್ಟೆನ. ಏನು ಅಳತೆ ಮಾಡೋದು, ಏನ್ ತಿಳ್ಕೊಳ್ಳೋದ್ರಿ ನಾವ? ಯಾವ ಭಾವದಿಂದ ಕೊಡ್ತಿದ್ದಿರ್ಬೋದು, ಎಂಥ ಉದಾರ ಭಾವ. ತನ್ನ ಓರ್ವ ಸಾಧರ್ಮಿಯ ಕುರಿತಾಗಿ ಸಂಕಟದ ಸಮಯದಲ್ಲಿ ಎಂಥ ಉದಾರ ಭಾವದಿಂದ ನಡೆದುಕೊಂಡನು, ವಾತ್ಸಲ್ಯದಿಂದ ವರ್ತಿಸಿದನು. ಅದು ಯಾವ ಕಾಲದಲ್ಲಿಯೂ, ಮುಖ್ಯವಾಗಿ ಈ ಕಾಲದಲ್ಲಿ ಅನುಕರಣೀಯವಿದೆ. ಯಾವ ಕಾಲದಲ್ಲೇನೂ ಅನುಕರಣೀಯ, ಆದರೆ ಮುಖ್ಯವಾಗಿ ಈ ಕಾಲದಲ್ಲಿ ಅನುಕರಣೀಯವಿದೆ. ಈಗಿನ ಕಾಲದಲ್ಲಿ ಅಂಥ ವಾತ್ಸಲ್ಯವಂತರ ಅವಶ್ಯಕತೆಯು ಬಹಳಷ್ಟು ಇದೆ. ಪಂಡಿತ್ ಬನಾರಸಿದಾಸರು ವ್ಯಾಪಾರದಲ್ಲಿ 2 ವರ್ಷಗಳ ಕಾಲಾವಧಿಯಲ್ಲಿ 200 ರೂಪಾಯಿ, 2 ವರ್ಷದ ಕಾಲಾವಧಿಯಲ್ಲಿ 200 ರೂಪಾಯಿ ಸಂಪಾದನೆ ಮಾಡಿದರು. ಮತ್ತು ಅಷ್ಟೇ ಖರ್ಚು ಆಯಿತು. ವ್ಯಾಪಾರದ ಪ್ರಯತ್ನ ಬೇಕಾದಷ್ಟು ಮಾಡಿದರೂ ಸಫಲತೆಯು ದೊರಕಲಿಲ್ಲ. ಅಲಿಗಢ ಯಾತ್ರೆಗೆ ಹೋದರು. ಅಲ್ಲಿ ಪ್ರಬಲ ತೃಷ್ಣೆಯ ವಶೀಭೂತರಾಗಿ ಪ್ರಭುವಿನ ಹತ್ತಿರ ಲಕ್ಷ್ಮಿಯ ಪ್ರಾರ್ಥನೆ ಮಾಡಿದರು. ಎಷ್ಟು ಪರಿಸ್ಥಿತಿ ಎಂಥವರನ್ನು ವಿವಶ ಮಾಡ್ತಿದೆ. ಅದು ಯಾರು ಹೇಳಿದ ಕಥೆ ಅಲ್ಲ, ಅವರೇ ಬರೆದಿದ್ದಾರೆ. ಅವರೇ ಬರೆದ ಆತ್ಮಕಥೆ. ಹಿಂದಿ ಸಾಹಿತ್ಯದೊಳಗ ಬನಾರಸಿದಾಸರದನ ಆತ್ಮಕಥೆ ಮೊಟ್ಟ ಮೊದಲ ಕಥೆ. ಯಾರು ಆತ್ಮಕಥೆ ಬರೀ ಅರ್ಧ ಕಥಾನಕ. ಅವರು ಕಳ್ಳನಿಗೆ ಹೊರಿಸಿದ್ರು, ಬಟ್ಟೆ ವ್ಯಾಪಾರ ಮಾಡ್ತಿದ್ರು, ಅವೆಲ್ಲ ಕಥೆ ಅವು ಮಕ್ಕಳ ಸಲುವಾಗಿ. ಇವು ಕಥೆ ನಮಗೆ ಬೇಕ್ರಿ. ನಾವು ತಿಳ್ಕೊಳ್ಬೇಕು, ಚಿಂತನ ಮಂಥನ ಮಾಡಬೇಕು. ಪುಣ್ಯ ಪಾಪದ ಆಟ ಯಾವ ರೀತಿ ಜೀವವನ್ನ ಆಡಿಸ್ತಿದೆ, ಪುಣ್ಯ ಪಾಪಗಳ ಯಾವ ರೀತಿ ಈ ಜೀವನದಿಂದ ಆಟ ಆಡಿಸ್ತವೆ, ಮತ್ತೆ ಎಂಥ ಜೀವರುಗಳ ಅದರ ಎದುರಿಗೆ ಸೋತ ಶರಣಾಗತ ಆಗ್ತದೆ.
ನಮ್ಮ ಹತ್ರ ಎಲ್ಲ ಇದೆ. ಇದು ಇವ್ರದ್ದು. ಇನ್ನು ಒಂದು ಘಟನೆ ಅವ್ರದ್ದು ನೋಡೋಣ ನೋಡ್ರಿ. ಯಾರ್ದ? ಟೋಡರ್ ಮಲ್ಲರ್. ಅವರ 27 ವರ್ಷನೊಳಗೆ ಅವ್ರದ್ದು ದೇಹಾಂತ ಆಯಿತು ಅಂಥೇಳಿ ಮೊದಲಿನ ಸಂಶೋಧನೆಯ ಮೂಲಕ ತಿಳಿದು ಬಂದದ್ದು ಇದೆ. ಈಗ 47 ಅಂತಾರ್ರಿ. 47 ವರ್ಷಕ್ಕೆ ಅವ್ರದ್ದು ದೇಹಾಂತ ಆಯಿತು. ಅವರ ದೇಹದ ಅಂತ ಹೇಗಾಯ್ತು ಎಲ್ರಿಗೂ ಗೊತ್ತಿದೆ. 47 ವರ್ಷ ಅಂತ ಹೇಳಿದ್ರೂ ಕೂಡ ನಮಗಿಂತ ಎಷ್ಟು ಸಣ್ಣ ಅವರು, ನಮಗಿಂತ ಎಷ್ಟು ಸಣ್ಣ. ಅವ್ರು ಮಾಡಿದ ಕಾರ್ಯ ಅಂಥದ್ದ. ಅದನ್ನು ಸ್ವಲ್ಪ ನೋಡೋಣ. ಇದೆ ನಡೆದಿದೆ ಅದು. ಹಾಗೆ 6 ತೆಗೀರಿ. 14-15 ವರ್ಷ ಆಯ್ತು, 5 ತೆಗೀರಿ ಕೆಳಗಡೆ. ಪ್ರಸ್ತಾವನೆಯೊಳಗನ 5ನೇ ಪುಟ. ವಿಕ್ರಮ ಸಂವತ್ 1811ರಲ್ಲಿ ಅವರು ಎಂದರೆ 14-15 ವರ್ಷದ ವಯಸ್ಸಿನಲ್ಲಿ ಜಯಪುರ ರಾಜ್ಯದ ಶಿಂಘಾನಾ ಗ್ರಾಮಕ್ಕೆ ಹೋಗಿ ಓರ್ವ ಶೆಟ್ಟಿಯ ಹತ್ತಿರ ನೌಕರಿ ಮಾಡತೊಡಗಿದರು. ಆ ಸಮಯದಲ್ಲಿ ಸಾಧರ್ಮಿ ರಾಯಮಲ್ಲರು, ನೋಡ್ರಿ ಸಾಧರ್ಮಿಗಳೇ ಅಂಥವ್ರು, ಅವರೇ ಅಂಥವ್ರು. ಇವ್ರು 14-15 ವರ್ಷದವ್ರ, ಅವ್ರು 13-14 ವರ್ಷದವ್ರ. 13-14 ವರ್ಷಕ್ಕೆ ನಮಗೇನು ಜ್ಞಾನ? ನಂದು ಮದುವೆ ಆಗಿತ್ತು 14 ವರ್ಷ. ಸಾಧರ್ಮಿ ರಾಯಮಲ್ಲರು ತಮ್ಮ 13-14 ವರ್ಷದ ವಯಸ್ಸಿನಲ್ಲಿ ಶಾಸ್ತ್ರಾಭ್ಯಾಸಿಯಾಗಿದ್ದರು. ಎಷ್ಟು ಧನ್ಯ ಜೀವನ! ಮತ್ತು ಧರ್ಮದ ರಹಸ್ಯವನ್ನು ತಿಳಿದುಕೊಳ್ಳುವ ಜಿಜ್ಞಾಸೆಯಿಂದ ಅನೇಕ ಕಡೆ ಸುತ್ತುತ್ತಿದ್ದರು. 13-14 ವರ್ಷದ ಬಾಲಕರೇ ಬಹಳಷ್ಟು ಶಾಸ್ತ್ರಾಭ್ಯಾಸ ಮಾಡಿದ್ರು. ಇನ್ನೂ ಧರ್ಮದ ರಹಸ್ಯ ತಿಳ್ಕೊಳ್ಳುವ ಸಲುವಾಗಿ ಬಹಳಷ್ಟು ಕಡೆ ಸುತ್ತಾ ಇದ್ರು. ಅಂಥದ್ರೊಳಗ ಇವರು ಸಿಕ್ಕರ್ರೆ ಅವರಿಗೆ. ನೋಡಿ, ಅವರಿಗೆ ಪಂಡಿತ್ ಟೋಡರಮಲ್ಲರು ದೊರಕುವುದರಿಂದ ಮತ್ತು ಅವರ ಪರಿಚಯವಾಗುವುದರಿಂದ, ದೊರಕೋದು ಒಂದು ಮಾತು, ಪರಿಚಯ ಆಗೋದು. ಪರಿಚಯ ಏನ? ನಾವು ಅಲ್ಲೆವ್ರ ಇಲ್ಲೆವ್ರ ಅಂತೇಳಿ. ಅವ್ರ ಏನು ಶಾಸ್ತ್ರಾಭ್ಯಾಸ, ಅವ್ರದ್ದು ಎಷ್ಟು ಆಳವಾದ ಅಭ್ಯಾಸ ಇದೆ ಅನ್ನೋದನ್ನ ಪರಿಚಯ. ಅತ್ಯಂತ ಪ್ರಸನ್ನರಾಗಿ ಟೋಡರಮಲ್ಲರ ಜ್ಞಾನದ ಮಹಿಮೆಯು ಅದ್ಭುತವಿರುವುದು ಕಂಡು ಬಂದಿದೆ ಎಂದು ಬರೆದಿದ್ದಾರೆ. ಅದರ ನಂತರ ರಾಯಮಲ್ಲರು ಇವರಿಗೆ ಗೊಮ್ಮಟಸಾರ ಮೊದಲಾದ ಶಾಸ್ತ್ರಗಳ ಮೇಲೆ ಟೀಕೆ ಬರೆಯುವಂತೆ ಒತ್ತಾಯ ಮಾಡುತ್ತಾರೆ. ಆಗ ಟೋಡರಮಲ್ಲರೇನು ಮಾಡಿದ್ರು? ಹಿಂದಿ ಭಾಷೆಯಲ್ಲಿ ಟೀಕೆ ಬರೆಯಲು ಆರಂಭ ಮಾಡಿದರು. ಅವರು ಬರೆಯುತ್ತಾ ಹೋಗುತ್ತಿದ್ದರು, ಸೋದರ ರಾಯಮಲ್ಲರು ಅದನ್ನು ಓದುತ್ತಾ ಹೋಗುತ್ತಿದ್ದರು. ಎಂಥ ಜೀವನ! ಎಂಥ ವಯಸ್ಸೆಷ್ಟ? ಇವ್ರದ್ದು 14-15, ಅವ್ರದ್ದು 13-14. ನಾವು ಯಾವಾಗ ಓದೋದಂತೀವ್ರಿ? ಧರ್ಮಶೇ ಎನ್ನ ಇನ್ನೊಂದು ವರ್ಷ ಐತ್ರಿ ನಿವೃತ್ತಿ. ನಿವೃತ್ತ ಆದ್ಮೇಲೆ ಪೆನ್ಷನ್, ಸೇವಾ ನಿವೃತ್ತ ಆದ್ಮೇಲೆ. ಆಮೇಲೆ ಸೇವಾ ನಿವೃತ್ತ ಆಗೋ ತನಕ ಮೊಮ್ಮಕ್ಕಳು ಸೇವಾ ಮಾಡೋದು ಬಂದಿರ್ತಿದ್ದೀರಿ, ಕಾಲಾವಕಾಶ. ಅವಾಗ ಅವ್ರ ಸೇವೆ ಮಾಡೋದು. ನಿನ್ನೆ ಹೇಳಿದ್ರಲ್ಲ ಅಣ್ಣವ್ರ, ರವೀಂದ್ರ ಅಣ್ಣವ್ರ, ಮಕ್ಕಳ ಸರ್ವಿಸ್ ಮಾಡ್ತಾರೆ, ಸೊಸೆಯಂದಿರ ಸರ್ವಿಸ್ ಮಾಡ್ತಾರೆ, ಹೆಣ್ಮಕ್ಳ ಸರ್ವಿಸ್ ಮಾಡ್ತಾರೆ, ಮೊಮ್ಮಕ್ಕಳನ್ನ ಇವ್ರು ಸೇವೆ ಮಾಡೋದ. ನೀವು ಮಾಡ್ತಾ ಇಲ್ಲ? ಅರೆ, ಒಂದು ಡ್ರೈವರ್ ಇರ್ಬೇಕು, ಶ್ರೀಮಂತ ಇದ್ರ ಒಂದು ಗಾಡಿ ಇಟ್ಟಿರ್ಬೇಕು, ಒಂದು ಮನುಷ್ಯ ತೈನಾತ್ ಇರ್ಬೇಕು. ಅಪ್ಪನ ಅವನ ನೋಡ್ಕೊಳ್ಳೋ ರೀತಿ ಐತ್ರಿ ಇದ. ಅದ್ರೆಲ್ಲ ಬಿಟ್ಟು ಹೋಗಿದ್ದವು. ಅಪ್ಪಗ ಅವಗ ಹೇಳ್ತಾರ, ಸಾಲಿಗೆ ಬಿಟ್ಟು ಬರೋ, ಕರ್ಕೊಂಡು ಬರೋ, ನೋಡ್ಕೋ. ಇಡೀ ದಿವಸ ಅವ್ರ ಧನ ಸಂಪಾದನೆ ಮಾಡ್ಕೊಂಡು ಬರ್ತಾರ, ಅವ್ರ ಕೀರ್ತಿ ಸಂಪಾದನೆ ಮಾಡ್ತಾರ, ಅವ್ರು ಭೋಗದೊಳಗೆ ಮುಳುಗಿರ್ತಾರ, ಅವ್ರಿಗೆ ಏನ್ ಬೇಕಾದ್ ಮಾಡ್ತಾರ, ತಿರುಗ್ತಾರ.
ಇವ್ರು ಅವ್ರ ಮಕ್ಕಳನ್ನ ಸಂಭಾಳಿಸೋದು, ಆ ಮಕ್ಕಳದ ಮಲಮೂತ್ರ ತೆಗೆದು ವಯಸ್ಸಿರ್ತೈತ್ರಿ ಅದನ್ನೆಲ್ಲ ಸಹನೆ ಮಾಡುವಂಥದ್ದು ವಯಸ್ಸಿರ್ತಿದೆ, ಅದ್ರ ಮೋಹ ಇರ್ತಿದೆ ಅಲ್ಲ. ನಾ ಮಾಡ್ತೇನೆ, ನೀ ಹೋಗನ್ನು ಬರೇ. ಎಂಥ ದುರ್ಭಾಗ್ಯ ರೀ, ಎಂಥ ದುರ್ಭಾಗ್ಯ. ಎಂಥ ದಿವ್ಯ ಭವ್ಯ ಜೀವನ ಇರ್ಬೇಕು. ನಿಮ್ಮನ್ನು ಮಾತಾಡಿಸಲಿಕ್ಕೆ ಅವರು ಭಯ ಪಡ್ಬೇಕು. ಏನಿದೆ ನಮ್ಮ ಹತ್ರ? ನಡೆಯಿರಿ, ಟೀಕೆ ಬರೆಯಲು ಆರಂಭ ಮಾಡಿದರು. ಅವರು ಬರೆಯುತ್ತಾ ಹೋಗುತ್ತಿದ್ದರು ಮತ್ತು ಸೋದರ ರಾಯಮಲ್ಲರು ಅದನ್ನು ಓದುತ್ತಾ ಹೋಗುತ್ತಿದ್ದರು. 1815ರವರೆಗೆ 3-4 ವರ್ಷಗಳಲ್ಲಿ, ಎಂದರೆ ಕೇವಲ 15ರಿಂದ 18 ವರ್ಷದ ಕಿರಿಯ ವಯಸ್ಸಿನಲ್ಲಿ ಅವರು ಗೊಮ್ಮಟ ಸಾರದ ಮೇಲೆ 38,000 ಶ್ಲೋಕ, ಲಬ್ಧಿ ಸಾರ ಕ್ಷಪನಾ ಸಾರದ 13,000 ಶ್ಲೋಕ ಮತ್ತು ತ್ರಿಲೋಕ ಸಾರದ 14,000 ಶ್ಲೋಕ, ಹೀಗೆ ಒಟ್ಟು 65,000 ಶ್ಲೋಕ ಪ್ರಮಾಣ ಸಮ್ಯಜ್ಞಾನ ಚಂದ್ರಿಕೆ ಟೀಕೆ ರಚನೆ ಮಾಡಿದರು. 15 ವರ್ಷದ ವಯಸ್ಸಿನಲ್ಲಿ ಗೊಮ್ಮಟ ಸಾರದಂಥ ಮಹಾಶಾಸ್ತ್ರದ ಟೀಕೆ ಬರೆಯುವುದು, ಅದು ಶಾಸ್ತ್ರಾಭ್ಯಾಸದ ಅಸಾಧಾರಣ ಪ್ರೀತಿ ಹಾಗೂ ಅವರ ವಿದ್ವತ್ತತೆಯನ್ನು ದರ್ಶಿಸುತ್ತದೆ. ಸೋದರ ರಾಯಮಲ್ಲರು ವರ್ತಮಾನದ ಈ ಕನಿಷ್ಠ ಕಾಲದಲ್ಲಿ, ಅವರು ಹೇಳ್ತಾರೆ ರಾಯಮಲ್ಲರ, ಈ ಕನಿಷ್ಠ ಕಾಲದಲ್ಲಿ ಟೋಡರಮಲ್ಲರ ಜ್ಞಾನದ ಕ್ಷಯೋಪಶಮವೂ ವಿಶೇಷವಿದೆ. ಗೊಮ್ಮಟ ಸಾರ ಗ್ರಂಥದ ವಾಚನವು 500 ವರ್ಷಗಳ ಮೊದಲು ನಡೆಯುತ್ತಿತ್ತು. ಅವರು ಹೇಳಿದ ಮಾತು ಇಂದಲ್ಲ. ಆದರೆ ಅದರ ನಂತರ ಬುದ್ಧಿಯ ಮಂದತೆಯ ಕಾರಣದಿಂದ ಏನಾಯ್ತು? ಭಾವ ಸಹಿತ ವಾಚನವು ನಿಂತು. ವಾಚನೇನೋ ನಡೆದಿತ್ತರೆ, ವಾಚನ ಮಾಡ್ತೇವ್ರಿ, ನಾವು ಮಾಡ್ತೇವ್ರಲ್ಲ ಈಗ ವಾಚನ. ಭಾವ ಸಹಿತ ವಾಚನವು ನಿಂತು ಹೋಗಿತ್ತು. ಈಗ ಮತ್ತೆ ಟೋಡರಮಲ್ಲರ ಮೂಲಕ ಅದರ ಉದ್ಯೋತವಾಯಿತು. ವರ್ತಮಾನದಲ್ಲಿ ಈ ಮಾತ ತಮಗ ಬಹಳ ಅಂದ್ರೆ ಬಹಳ ಅನ್ವಯಿಸಿಕೊಳ್ಳಬೇಕಾಗ್ತಿದೆ. ವರ್ತಮಾನದಲ್ಲಿ ಇಲ್ಲಿ ಧರ್ಮದ ನಿಮಿತ್ತವಿರುವಂತೆ ಬೇರೆ ಎಲ್ಲಿಯೂ ಇಲ್ಲವೆಂದು ಬರೆದಿದ್ದಾರೆ. ನಮಗಿದೇನಿಲ್ಲ ನಿಮಿತ್ತ ನಮಗಿದೇನಿಲ್ರಿ. ವಿದೇಹ ಕ್ಷೇತ್ರದೊಳಗೂ ಕೂಡ ಇಂಥದ್ದು ಇಲ್ಲ. ಅರ್ಹಂತರಿದ್ದಾರೆ. ಎಲ್ಲಿ? ನಮ್ಮ ಮಂದಿರದೊಳಗಿನ ಅರ್ಹಂತರಿ ಹಾಗಿದ್ದಾರೆ, ಹಾಗೇನ್ರಿ? ಎಲ್ಲಿದ್ದಾರೆ ಅರ್ಹಂತರ? ಸಮವಸರಣೆ ಎಲ್ಲಿರ್ತಿದೆ? ಆಕಾಶದೊಳಗಿರ್ತಿದೆ. ಮೊದಲನೇ ಮಾತಂದ್ರೆ ಅದು ಆಕಾಶದೊಳಗಿರ್ತಿದೆ. ನಮ್ಮ ಮಸ್ತಕದ ಮೇಲೆ ಇದ್ರೂ ಕೂಡ ನಮಗೆ ಗೊತ್ತಾಗುವುದಿಲ್ಲ. ಒಂದು ಮಾತು. ಎರಡನೇದ, ಆ ಸಮವಸರಣ ಎಲ್ಲಿ ಇರ್ತಿದೆ ಅಲ್ಲಿಂದ ನಾವು ಬಹಳ ದೂರದ ಕ್ಷೇತ್ರದೊಳಗಿದ್ರ ಉಪಯೋಗ ಏನಿದೆ? ವರ್ತಮಾನದೊಳಗ ತಮಗ ಜಿನವಾಣಿಯ ಮಾಧ್ಯಮದಿಂದ ಆತ್ಮ ಕಲ್ಯಾಣದ ಎಷ್ಟು ನಿಮಿತ್ತ ಪ್ರಾಪ್ತ ಇದೆಯೋ ಅಷ್ಟು ನಿಜವಾಗಿ ಚತುರ್ಥ ಕಾಲದೊಳಗೂ ಕೂಡ ಈ ಭರತ ಕ್ಷೇತ್ರದೊಳಗ ಜೀವರುಗಳಿಗೆ ಇತ್ತೋ ಇಲ್ಲೋ ಅನ್ನೋದ ಸಂದೇಹಾತ್ಮಕ ಇದೆ. ಆದ್ರ ಯಾರಿಗೆ ಅದರ ಕುರಿತಾಗಿ ಮಹಿಮೆ ಇಲ್ಲ, ಅದುವೇ ಸರ್ವಸ್ವ ಆಗಿಲ್ಲ, ಅವರಿಗೆ ಶಾಸ್ತ್ರದ ಮರ್ಮ ತಿಳಿದು ಬರುವ ಸಾಧ್ಯ. ಅದುವೇ ಸರ್ವಸ್ವ ಆಗ್ಲಿಕ್ಕೆ ಬೇಕ್ರಿ. ಇವ್ರೇನು ಮಾಡ್ತಿದ್ರು? ಟೋಡರಮಲ್ಲರ ನೌಕರಿಯ ಸಲುವಾಗಿ ಬಂದ್ರಂತ ಹೇಳಿದಾರ್ರಿ. ಹಾಗಾದ್ರೆ ನೌಕರಿ ಯಾವಾಗ ಮಾಡಿದ್ರು ಮತ್ತೆ ಇಷ್ಟ ಶ್ಲೋಕ ಪ್ರಮಾಣ ಯಾವಾಗ ಟೀಕಾ ಬರೆದರ್ರಿ? ಅವರ ವಿಜಯಭಾಯಿ ಯಾವಾಗ ಬರೆದ್ರು? ಯೋಚನೆ ಮಾಡುವಂತ ಮಾತಿದೆ. ವಯಸ್ಸೇ ಎಂಥದ್ದ, ನಿದ್ರೆ, ಆಯಾಸ, ಚಪಲತೆ ಇರ್ಲಿಲ್ಲ. ಅದ್ ನೋಡ್ಬೇಕು, ಇದ್ ನೋಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಉಡ್ಬೇಕು, ತೊಡ್ಬೇಕು, ಏನಿತ್ತವರಲ್ಲಿ? ಎಲ್ಲಿ ಹೋಯ್ತು? ಯಾಕಿರ್ಲಿಲ್ಲ? ಅದೆಲ್ಲ ಒಗ್ಗೂಡಿಸಿ ನಮಗೆ ಪ್ರಾಪ್ತ ಆಗಿದೆ ಅಂದ್ರೆ ಏನಿದೆ ನಮ್ಮ ಜೀವನದೊಳಗೆ? ನಮ್ಮ ಜೀವನಕ್ಕೆ ಅರ್ಥ ಏನಿದೆ? ಅದಕ್ಕೆ ಹೇಳುವುದು, ಯಾರಿಗೆ ದೇವಶಾಸ್ತ್ರ ಗುರುಗಳ ಬುದ್ಧಿಯೊಳಗಿಂದ ದೂರ ಆಗ್ತಾರೋ ಅವರ ಬುದ್ಧಿಗೆ ಅತ್ಯಂತ ನರಕ ಸಮೀಪ ಇದೆ. ಸಿದ್ಧಾಂತ ಇದೆ. ಇದು ನನ್ನ ಮಾತಲ್ಲ.
ಯಾರ ಬುದ್ಧಿಯೊಳಗ ದೇವಶಾಸ್ತ್ರ ಗುರುಗಳು ದೂರ ಆಗ್ತಾರೋ ಅವರ ಬುದ್ಧಿ ನರಕದೊಳಗೆ ಇದೆ ರೀ. ನರಕದಿಂದ ಅತ್ಯಂತ ಸಮೀಪ ಇದೆ ರೀ. ನರಕದ ಸಮೀಪ ಇದೆ. 15ರಿಂದ 18 ವರ್ಷದ ತರುಣ ಕಿಶೋರಾವಸ್ಥೆಯಿಂದ ತರುಣಾವಸ್ಥೆಗೆ ಪಾದಾರ್ಪಣೆ ಮಾಡುವಂಥ ಆ ಜೀವ ಇಷ್ಟ 65,000 ಶ್ಲೋಕ ಪ್ರಮಾಣ ಟೀಕಾ ಬರೆದರೆ. ನಮ್ದೇನಿದೆ ಏನಿದೆ ಹೇಳ್ರಿ. ಇನ್ನು ಶ್ಲೋಕ ಪ್ರಮಾಣ ಅಂದ್ರೆ ಏನ ರವೀಂದ್ರ ಅವ್ರು ಹೇಳ್ಬಹುದೇನ್ರಿ? 32 ಅಕ್ಷರದ 16ದ ಒಂದು ಪಾದ 32 ಅಕ್ಷರ ಸೇರಿದರ ಒಂದು ಶ್ಲೋಕ ಐತ್ರಿ. 65,000 ಶ್ಲೋಕ ಪ್ರಮಾಣ ಮುಂದಕ್ಕೆ ಬರೆದರು 1,00,000 ಶ್ಲೋಕ ಪ್ರಮಾಣ ಅಂತಾರೆ. ಎಷ್ಟ್ರಿ? 3-4 ವರ್ಷದೊಳಗೆ ಖಾಲಿ ಇರ್ಲಿಲ್ಲ. ನಮ್ಮ ಹಾಗೆ ಅಡಿಗೆ ಮಾಡಿದ್ದನ್ನ ತಿಂದುಕೊಂಡ ಬರೆಯುವಷ್ಟ ನನ್ನ ಹಾಗೆ ಖಾಲಿ ಇರ್ಲಿಲ್ಲ. ನೌಕರಿ ಮಾಡಿ ಬರ್ತಿದ್ದರ್ರಿ ದಿವಸ ಎಲ್ಲ ಪರಿವಾರದ ಸಲುವಾಗಿ. ಮತ್ತ ರಾತ್ರಿ ಬರೀತಿದ್ರು. ದಾವಣಗೆರೆಯೊಳಗ ಜಯಚಂದ್ ಛಾಬಡಾರ್ ಮಾತು ಹೇಳಿದ್ರಲ್ಲ ಅಪ್ಪಾಜಿ, ಏನ್ ಹೇಳಿದ್ರು? ದೀಪ ಗೀಪ ಇರ್ಲಿಲ್ಲ, ಹತ್ತಿ ಕಾಳು ಉರ್ಸೋದು ಸುದರ್ಶನ. ಎಲ್ಲಾರು ಮಲಗಿದ ಮೇಲೆ ಹತ್ತಿ ಕಾಳು ಉರ್ಸೋದು, ಅದರ ಬೆಳಕಿನೊಳಗೆ ಬರೆಯೋದು. ಅಂಥದ್ಯಾರಿಗೆ ಹಣೆ ಬರಬೇಕಾಗಿದೆ? ಅರೆ ಇದು ಜೀವನ ಇದಷ್ಟ ಅಲ್ಲ, ಇದು ಬರೀ ಒಂದು ಸಣ್ಣ ಸ್ಟೇಷನ್ ಇದೆ ರೀ. ಜೀವನ ಅನಂತ ಇದೆ. ಇಲ್ಲ ನಮ್ದು ನಾಶ ಆಗ್ಲಿ ಅಂತ ಹೇಳಿ ಅಭಿಪ್ರಾಯ ಇತ್ತು ಅಂತಂದ್ರೆ ಈಗ ಆಗ್ಬೇಕು ಹಾಗೆ ಜೀವನ ಮಾಡೋದು. ಅನಂತ ಕಾಲ ಇರೋದಿದೆ. ಈಗ ಬರೀ ಮೆರೆದು ಒಂದಿಷ್ಟು ದೊಡ್ಡಸ್ತನ ಮಾಡಿ ಹೋಗೋ ಮಾತಿಲ್ಲ. ಅರೆ ಏಕ ಸಮಯಕ್ಕೆ ಕಮಾಯಿ ಅನಂತ ಕಾಲ ತಕ ಖಾಯೆ ಅಂತ ಹೇಳಿ ಏನ್ ಹೇಳ್ತಾರೆ, ಅದ ಒಕ್ಕಣಿಕೆಯೊಳಗಲ್ಲಿ ಓದಿದೇವ್ರಿ. ಚಿದಾನಂದ ಘನದ ಅನುಭವದಿಂದ ಸಹಜಾನಂದದ ವೃದ್ಧಿಯನ್ನು ಬಯಸುತ್ತೇನೆ. ಯಾರಲ್ಲೇ? ತಮ್ಮಗಳಲ್ಲೇ, ನನ್ನಲ್ಲೇ. ನಾವು ಬಯಸೋದು ಏನೇನು? ನಮ್ಮ ಬಯಕೆಗಳೇನೇನು? ಅವುಗಳದ್ದೆಲ್ಲ ಉಪಯೋಗ ಏನು? ದುಃಖ ಪರಂಪರೆಗೆ ಎಷ್ಟ ಆಧಾರ ರೀ ಅವ. ಅದ್ಭುತ ಇದೆ. ಜೀವನ ನಿಜವಾಗಿನ ಪರಿವರ್ತಿತ ಆಗಿ ಹೋಗ್ಬೇಕು. ಇವೆರಡು ಕಥೆ ಓದಿದ ನಂತರ ಮಧುಕರಣ್ಣ ನಿಜವಾಗಿ ಓದಬೇಕ. ಈಗ ಹೇಳ್ತಾನ ಭಾವ ಸಹಿತ ಅರ್ಥಪೂರ್ಣ ರಸ ಬರುವ ಹಾಗೆ ಜೀವನದೊಳಗೆ ತನ್ನಷ್ಟಕ್ಕೆ ತಾನೇ ಬದಲಾವಣೆ ಆಗುವ ಹಾಗೆ. ಇದೇನು ವಿದ್ಯೆ ಇದೆ ರೀ. ಎಲ್ಲಾ ಪ್ರಕಾರದ ಕೈಯಾಗಿ ಇಟ್ಕೊಂಡು ನಿಂತ ನಂತರ ವಿದ್ಯೆ ಕಲ್ತರ ಅದಕ್ಕೆ ಯಾರ್ರೆ ವಿದ್ಯಾ ಅಂತಾರ್ರಿ. ಅದು ಎಂಥ ವಿದ್ಯಾ? ಈ ಜೀವವನ್ನು ದುರ್ಗತಿಗೆ ನೇರವಾಗಿ ತೆಗೆದುಕೊಂಡು ಹೋಗುವಂಥದ್ದು ವಿದ್ಯೆ. ಈಗಿನ ಲೌಕಿಕ ವಿದ್ಯೆ ಎಲ್ಲ ಬರೇ ಹೊಟ್ಟೆ ಪಾಡಿಗಾಗಿ, ಶರೀರದ ಭೋಗ ಸಾಮಗ್ರಿ ಭೋಗಿಸೋ ಸಲುವಾಗಿ. ಅರೆ ಅಂದ ಲಕ್ಷ್ಮಣನ ಪುತ್ರರು ಹೇಳಿದರೆ ಶ್ರೀರಾಮಚಂದ್ರನಿಗೆ ಈ ಜೀವದ ಭೋಗದ ಆಶೆ ಕಡಿಮೆ ಆಗಲಿಲ್ಲ ಅಂತ ಹೇಳಿ ಪಲ್ಯೋಪಮ ಸಾಗರೋಪಮದವರೆಗೆ ಭೋಗಿಸಿಕೊಂಡ ಮತ್ತೊಂದು ಗತಿಗೆ ಹೋಗ್ತಾನೆ. ಮತ್ತೆ ಭೋಗಿಸಲಿಕ್ಕೆ ಇಲ್ಲೇ ಗತಿ ಇರ್ತಲ್ಲ, ನಡಿಯಪ್ಪ ಇನ್ನ ಕರ್ಮ ಎಬ್ಬಿಷ್ಟು ನಡಿಯನ್ನ ಸಾಕ್ ನಡಿ. ಆಗ ಇನ್ನೊಂದು ಗತಿಗೆ ಮತ್ತೆ ಅದನ್ನೇ ಹುಡ್ಕೊಂಡು ಹೋಗ್ತಾನ್ರಿ. ಅದನ್ನೇ ಹುಡ್ಕೊಂಡು ಹೋಗ್ತಾನೆ. ಏನಿದೆ? ನಮ್ಮ ಮಕ್ಕಳು ಬಹಳ ಬುದ್ಧಿವಂತರಂತ ಹೇಳಿ ನೀವು ಹೇಳ್ತೀರಿ. ಏನಿದೆ ಇಲ್ಲಿ? ಮತ್ತೆ ನಮ್ಮ ಮಕ್ಕಳಿಗೆ ಹೋಲಿಸಿದ್ರ ಅವರ ಜೀವನ ಎಂಥದ್ದಿತ್ತು. ಬಾಯಿಯೊಳಗೆ ತುತ್ತು ಮಾಡಿ ಹಾಕ್ತೀರಿ ನೀವು. ಮಕ್ಕಳದ ಪರೀಕ್ಷೆ ಬಂತು ಅಂತಂದ್ರ ಏನಿದೆ? ಪಾಪದ ವಿದ್ಯೆಗೆ ಅಷ್ಟೊಂದು ಸಹಕಾರ, ಕೃತಕಾರಿತ ಅನುಮೋದನೆ ಎಲ್ಲ ಅಷ್ಟೇ ಇದೆ. ಅಲ್ಲೇ ಹೋಗೋದು, ಎಲ್ಲಾರು ಕೂಡ ಅಲ್ಲೇ ಹೋಗೋದು. ಮತ್ತೆ ನಿನ್ನ ಸಲುವಾಗಿ ಅಂತ ಹೇಳಿ ಕಷ್ಟಪಡೋದ, ನಾಳೆ ಒಬ್ಬರನ್ನೊಬ್ಬರು ಇರಿಯೋದಲ್ಲಿ. ನರಕದೊಳಗೆ ಇರಿಯೋದನ್ನೇ ಇದೆಯಲ್ಲ ಒಬ್ಬರನ್ನೊಬ್ಬರ. ಅಲ್ಲೇನಿಲ್ಲ ನಾನು ನಿನ್ನ ಸಲುವಾಗಿ ಮಾಡಿದೇನು, ನಾನು ನಿನಗೆ ಮಾಡಂತ ಹೇಳಿರ್ಲಿಲ್ಲ.
ಇವು ಜೀವನ ಅದಾವ್ರಿ. 27 ವರ್ಷದ ಜೀವನ, ಇಂಥ ಸುಂದರ ಜೀವನ ಜೀವಿಸಿ ಹೋದ ಮಹಾಪುರುಷ. ಇದರ ಮೇಲಿಂದ ಪಂಡಿತ್ ತೋಡರಮಲ್ಲರು ಎಷ್ಟೊಂದು ಪ್ರತಿಭಾಶಾಲಿ ಇದ್ದರು ಮತ್ತು ಧರ್ಮದ ಪ್ರಚಾರದಲ್ಲಿ ಅವರ ಒಲವು ಎಷ್ಟಿತ್ತೆಂಬುದು ಸ್ಪಷ್ಟವಾಗುತ್ತದೆ. ಪ್ರಚಾರ ಅಂದ್ರೆ ಇಂದ ನಾವು ಮಾಡ್ತಾ ಇದ್ದೇವೆ ಅಂತದ್ದಲ್ಲ, ಇಂದೇನು ಶಬ್ದ ನಮ್ಮ ಕಿವಿಗೆ ಬೀಳ್ತಾ ಇದೆ ಅಂತದ್ದಲ್ಲ. ಪ್ರಚಾರ ಅಂದ್ರೆ ಏನಾಗಾದ್ರ? ಪ್ರಚಾರ ಅಂದ್ರೆ ಏನು? ಅರೆ ಅದನ್ನ ತಿಳ್ಕೊಳ್ಳೋದು. ಯಾರು ತಿಳ್ಕೊಳ್ಳುವ ಅಭಿಲಾಷೆಯುಳ್ಳವರು ಬರ್ತಾರೋ ಅವರ ಜೊತೆ ತಿಳಿಸಿ ಹೇಳೋದು. ಆತ್ಮಕಲ್ಯಾಣ. ಪ್ರಚಾರ ಅಂದ್ರೆ ಏನ? ಪ್ರಚಾರ ಅರ್ಥಾತ್ ನನ್ನ ಭವಿಷ್ಯದ ವರ್ತಮಾನ ಜೀವನದೊಳಗ, ಭವಿಷ್ಯದ ಜೀವನದೊಳಗ, ಭವಿಷ್ಯದ ಭವದೊಳಗ ಕೂಡ ಉಪಯೋಗಕ್ಕೆ ಬರುವುದರ ಹೆಸರು ಪ್ರಚಾರ. ವರ್ತಮಾನದೊಳಗ, ನನ್ನ ಭವಿಷ್ಯದ ಜೀವನದೊಳಗ, ಭವಿಷ್ಯದ ಭವಗಳಲ್ಲಿ ಕೂಡ ಆ ರೀತಿ ಪ್ರಚಾರ. ನನ್ನ ಪರ್ಯಾಯದ ಮೇಲೆ ಆ ಪ್ರಕಾರದ ಸಂಸ್ಕಾರ ಮಾಡುವುದು. ಧರ್ಮ ಎಲ್ಲೋ ಉಳಿತು. ನಾವು ಕಲ್ಪನಾ ಏನೇನೋ ಬೇರೆ ಮಾಡ್ಕೊಂಡೇವೆ. ಅದಕ್ಕೆ ಪ್ರಾರಂಭದೊಳಗೆ ಹೇಳ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮದ ರೀತಿ ಬೇರೆ. ಆದ್ರೆ ಯಾರಲ್ಲೇನೂ ಶುದ್ಧಾತ್ಮನ ಸ್ವೀಕೃತಿಯ ಮೂಲಕ ಧರ್ಮ ನಡೆದಿಲ್ಲ, ಧರ್ಮದ ಕಾರ್ಯ ನಡೆದಿಲ್ಲ. ಇನ್ನೇನು ಹೇಳುದ? ಇನ್ನೂ ಸ್ವಲ್ಪ ಹೇಳಬೇಕಲ್ಲ. ತೋಡರಮಲ್ಲರು ಎಷ್ಟೊಂದು ಪ್ರತಿಭಾಶಾಲಿ ಇದ್ದರು ಮತ್ತು ಧರ್ಮದ ಪ್ರಚಾರದಲ್ಲಿ ಅವರ ಒಲವು ಎಷ್ಟಿತ್ತೆಂಬುದು ಸ್ಪಷ್ಟವಾಗುತ್ತದೆ. ಆ ಸಮಯದಲ್ಲಿ ಜೈಪುರದಲ್ಲಿ ಇಂದ್ರಧ್ವಜ ಪೂಜೆಯ ದೊಡ್ಡ ಉತ್ಸವವಾಗಿತ್ತು. ಅದರ ನಿಮಂತ್ರಣ ಪತ್ರಿಕೆಯಲ್ಲಿ ಬರೆದಿರುವುದೇನೆಂದರೆ, ಇಲ್ಲಿ ಸೋದರ ತೋಡರಮಲ್ಲರ ಜ್ಞಾನದ ಕ್ಷಯೋಕ್ಷಮವು ಅಲೌಕಿಕವಿದೆ. ಅವರು ಗೊಮ್ಮಟಸಾರ ಮೊದಲಾದ ಅನೇಕ ಗ್ರಂಥಗಳ ಪೂರ್ತಿ 1,00,000 ಶ್ಲೋಕ ಪ್ರಮಾಣ ಟೀಕೆಗಳನ್ನು ಬರೆದಿದ್ದಾರೆ ಮತ್ತು ಇನ್ನೂ ಬೇರೆ 6-7 ಗ್ರಂಥಗಳ ಟೀಕೆ ಬರೆಯುವ ವಿಚಾರವಿದೆ. ಅದು ನೋಡ್ರಿ, ನಿಮಂತ್ರಣ ಪತ್ರಿಕಾದೊಳಗೆ ಬರೆದಿದ್ದಾರೆ. ಅದು ಆಯುವಿನ ಅಧಿಕತೆ ಇದ್ದರೆ ಆಗುವುದು. ಬರೆಯುವ ವಿಚಾರ ಐತಿ, ಬರೆಯವರದರು ಇಲ್ಲ. ಆಯುವಿನ ಅಧಿಕತೆ ಇದ್ದರೆ ಆಗುವುದು. ಜನರೆಷ್ಟು ಸೂಜ್ಞೆ ಇದ್ದಾರೆ. ಅವು ದಕ್ಷಿಣ ದೇಶದಿಂದ ಬೇರೆ 6-7 ಗ್ರಂಥಗಳು ತಾಡಪತ್ರದಲ್ಲಿ ಕರ್ನಾಟಕಿ ಲಿಪಿಯೊಳಗೆ ಬಂದಿರುವಂಥವಿವೆ. ಇದು ನಮಗೆ ಹೆಮ್ಮೆ ಕೊಡುವ ವಿಷಯ. ಅಂಥೇಳಿ ಗೊಮ್ಮಟನನ್ನು ತಂದದ್ದೇ ಇದೆ, ನೇಮಿಚಂದ ಸಿದ್ಧಾಂತಿ ದೇವರನ್ನು ತಂದದ್ದೇ ಇದೆ. ಎಲ್ಲದಕ್ಕೂ ಒಂದು ಕಾರಣ ಇದೆ. 6-7 ಗ್ರಂಥಗಳು ನೋಡ್ರಿ, ಅದರ ಸಲುವಾಗಿ ಅವ್ರು ಏನೇನು ತ್ಯಾಗ ಮಾಡಿದ್ದಾರೆ. ಕರ್ನಾಟಕಿ ಲಿಪಿಯೊಳಗೆ ಬರೆದಿರುವಂಥವು ಇಲ್ಲಿಗೆ ಆಗಮಿಸಿವೆ. ಅವನ್ನು ಅವರು ಓದುತ್ತಿದ್ದಾರೆ ತೋಡರಮಲ್ಲರು. ಅವುಗಳ ಯಥಾರ್ಥ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಅವರು ಕರ್ನಾಟಕಿ ಲಿಪಿಯಲ್ಲಿ ಬರೆದಿರುವುದನ್ನು ತಿಳಿಯುವುದಲ್ಲದೆ ನ್ಯಾಯ, ವ್ಯಾಕರಣ, ಗಣಿತ, ಛಂದಸ್ಸು, ಅಲಂಕಾರ ಮೊದಲಾದವುಗಳ ಜ್ಞಾನವೂ ಅವರಿಗೆ ಇದೆ. ಇದು ನಿಮಂತ್ರಣ ಪತ್ರದೊಳಗೆ ಬರುತ್ತೆ. ಮಹಾನ್ ಬುದ್ಧಿಯ ಧಾರಕರಿರುವಂಥ, ಕೇಳ್ರಿ, ಮಹಾನ್ ಬುದ್ಧಿಯ ಧಾರಕರಿರುವಂಥ ಪುರುಷರು ಈ ಕಾಲದಲ್ಲಿ ಇರುವುದು ದುರ್ಲಭವಿದೆ. ಎಷ್ಟು ಬುದ್ಧಿಶಾಲಿ ಜೀವರುಗಳ ಉತ್ಪನ್ನಾದ್ರ, ತಾರ್ಕಿಕರಾದ್ರ, ಸಂಶೋಧಕರಾದ್ರ, ವಿಜ್ಞಾನಿಗಳಾದ್ರ, ಆದ್ರ ಅವರ ಕಾರ್ಯ ಎಲ್ಲ ಜಡದೊಳಗೆ. ಇದು ಇಲ್ಲಿ ಚೈತನ್ಯದೊಳಗೆ. ಮಹಾನ್ ಬುದ್ಧಿಯ ಧಾರಕರಿರುವಂತಹ ಪುರುಷರು ಈ ಕಾಲದಲ್ಲಿ ಇರುವುದು ದುರ್ಲಭವಿದೆ. ಈ ಉಲ್ಲೇಖದ ಮೇಲಿಂದ ಸಮಾಜದಲ್ಲಿ ಪಂಡಿತ್ ತೋಡರಮಲ್ಲರ ಮಹತ್ವವು ಎಷ್ಟಿತ್ತು ಎಂಬುದು ಲಕ್ಷ್ಯದೊಳಗೆ ಬರುತ್ತದೆ. ಮುಂದೆ ಈಗಿನಂತೆ ಕೂಡಲೇ ಪ್ರವಾಸದ ಅಥವಾ ಸಂದೇಶ ವ್ಯವಹಾರದ ಸಾಧನಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಅಂಥ ಆ ಸಾಧನಹೀನ ಕಾಲದಲ್ಲಿ ದಕ್ಷಿಣ ದೇಶದ ಧವಲಾ ಮೊದಲಾದ ಸಿದ್ಧಾಂತ ಗ್ರಂಥಗಳ ಉದ್ಧಾರದ ಯೋಜನೆಯನ್ನು ಪಂಡಿತ್ ತೋಡರಮಲ್ಲರು ಹಾಕಿಕೊಂಡಿದ್ದರು ಮತ್ತು ಜೈಪುರದಿಂದ ಎಷ್ಟೊಂದು ಸೋದರರನ್ನು ಅಲ್ಲಿಗೆ ಕಳಿಸಿದರು. ಅದರ ಸಲುವಾಗಿ 2,000 ರೂಪಾಯಿ ಖರ್ಚು ಮಾಡಿದರು. ಆದರೆ 250 ವರ್ಷಗಳ ಪೂರ್ವದೊಳಗ ಖರ್ಚು ಮಾಡಿದರು. ಇನ್ನೂ ಕೇಳ್ರಿ, ಆ ಕಾರ್ಯದಲ್ಲಿ 5 ವರ್ಷಗಳು ತಗಲಿದವು.
ಅವರೊಳಗಿಂದ ಓರ್ವ ವ್ಯಕ್ತಿಯದಂತೂ ಅಲ್ಲಿಯೇ ಮರಣವಾಯಿತು. ಎಲ್ಲಿ? ದಕ್ಷಿಣದೊಳಗ್ರಿ. ಪ್ರತಿಲಿಪಿ ಮಾಡ್ಕೊಂಡು ಹೋಗ್ತಿದ್ದರ್ರಿ, ಅವ್ರು ಕೊಡ್ಲಿಲ್ರಿ. ನಮ್ ದಕ್ಷಿಣದವರ ಇದು ನಮ್ಮ ಆಸ್ತಿ ಇದೆ ಅಂತ ಹೇಳಿ ಅಂದ್ರು. ಹಾಗಾದ್ರೆ ಅಲ್ಲಿಂದ ಮನುಷ್ಯರನ್ನ ಕಳಿಸಿ ಅವ್ರು ಹಿಂದಿ ಇವಲ್ಲ, ಅವರು ಇಲ್ಲಿ ಬಂದ ಅದನ್ನ ಪ್ರತಿಲಿಪಿ ಮಾಡ್ಕೊಂಡು ಹೋಗೋದ್ರಿ. ನೀವು ಜೆರಾಕ್ಸ್ ಅಂತಿರ್ಲ, ಈಗ ಒಂದು ಕ್ಷಣದೊಳಗಾಗ್ತಿದೆ ಜೆರಾಕ್ಸ್. ಅಲ್ಲಿಂದ ಬಂದವರ ಇಲ್ಲಿ ಒಬ್ಬರ ಮರಣಕ್ಕೆ ಪ್ರಾಪ್ತ. ಬನಾರಸಿ ದಾಸರ ಕಥೆಯೊಳಗೆ ಯಾತ್ರೆದ ಮಾತು ಹೇಳಿದ್ದೀರಿ. ಎಷ್ಟೋ ಜನರು ಸತ್ತು ಹೋದ್ರು, ಎಷ್ಟೋ ಜನರು ರೋಗಗ್ರಸ್ತ ಆದ್ರು. ಯಾತ್ರೆಗೆ ಹೋದವ್ರಿ. ಇಂದು ಯಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲಾ ಸುವಿಧಾ ಬೇಕು, ಎಲ್ಲಾ ಸೌಕರ್ಯ ಬೇಕು. ಊಟದ ವ್ಯವಸ್ಥೆ ಹಿಂದೆ ಹೇಳಿದ್ದಿತ್ರಿ. ಇದೆಲ್ಲ ಯಾತ್ರೆ ಅಲ್ಲ, ಇದರಿಂದೆಲ್ಲ ಧರ್ಮ ಆಗುವುದಿಲ್ಲ. ದುಡ್ಡಿನಿಂದ, ಶರೀರದ ಅನುಕೂಲತೆಯಿಂದ ಧರ್ಮ ಆಗುವುದಿಲ್ಲ. ಯಾವುದರದ ವಿಚಾರ ಮಾಡೋದಿದೆ? ನವೆಂಬರ್ 30 ಕಾರ್ಯಕ್ರಮ ಆಯ್ತು. ನಮ್ಮಲ್ಲೇ ಸ್ವಾಧ್ಯಾಯದ ಅಲ್ಲಿ ಗ್ರಂಥ ವಿಮೋಚನೆ 3 ಆಗಿದ್ದು ರೀ. ಒಂದ ದೃಢ ಪ್ರತಿಜ್ಞಾವಂತೆ ಮನೋವತಿ, ಒಂದ ನಮೋಕಾರ ಮಹಾಮಂತ್ರ, ಒಂದ ಸಾಮಾನ್ಯ ಶ್ರಾವಕಾಚಾರ. ಆ ವೇಳೆಗೆ ಹೇಳಿದ್ದಿತ್ತು, ಅವ್ರು ಬರೋರಿದ್ರು, ಇವ್ರು ಬರೋರಿದ್ರು, ಶನಿವಾರ ಇತ್ತು, ಆಗಿತ್ತು. ಅರೆ, ಬರೋರಿಗೆ ಯಾರಿಗೆ ಬಂಧನ ಇಲ್ಲ. ನವೆಂಬರ್ 30 ಅಂತ ಹೇಳಿ ಲಕ್ಷದೊಳಗಿತ್ರ ಬರಬೇಕಾಗಿತ್ತು. ಅದಕ್ಕೆ ನವೆಂಬರ್ 30 ಯಾಕೆ ಬೇಕಾಗಿದೆ? ಅದು ಮಾತೈತಿ. ನವೆಂಬರ್ 30 ಅಂತ ಹೇಳಿ ಲಕ್ಷದೊಳಗಿತ್ರ ಬರಬೇಕಾಗಿದೆ. ನಾವು ಕಾರ್ಯಕ್ರಮ ಮಾಡಿದ್ರೆ ಬರ್ಬೇಕು. ಏನಿದೆ ಯಾರ್ದ ಯಾವ್ಯಾವ ಪ್ರಕಾರ ಹಠಾಗ್ರಹ ಇದೆ ಈ ಕಾರ್ಯಕ್ರಮದೊಳಗೂ ಕೂಡ. ನಮ್ಮದು ಈಗ ಟ್ರೈನ್ ರಿಸರ್ವೇಶನ್ ಆದದ್ದಿದೆ. ಯಾಕೆ ರಿಸರ್ವೇಶನ್ ಮಾಡಿದ್ರೆ? ನಿಮಗೆ ಇದರ ಸಲುವಾಗಿ ಬರೋದಿತ್ತೋ ಅಥವಾ ನೋಡ್ರಿ, ಯಾತ್ರೆಗೆ ಹೋದವರು ಮರಳಿ ಬರುವ ವಿಚಾರ ಇರಲಿಲ್ಲ ಅಂತ ಹೇಳಿ ಯಾತ್ರೆ ಆಗ್ತಿತ್ರಿ. ಅವ್ರದ್ದ ವಿಚಾರ ಇಟ್ಕೊಂಡು ಹೋಗ್ತಾನೆ ಇರಲಿಲ್ಲ. ನಮ್ಮದು ಧರ್ಮ ಕಾರ್ಯ ಏನೇನು ಮಾಡ್ತಾ ಇದ್ದೇವೆ ಧರ್ಮದ್ದಂತ ಹೇಳಿ ತಿಳ್ಕೊಂಡಿದ್ದೇವೆ. ಅದರೊಳಗೆ ಯಾವುದರೊಳಗನು ಧರ್ಮ ಇಲ್ಲ. ಧರ್ಮ ಇಲ್ಲ ಈ ಮಾತು ಅಷ್ಟ ಅಲ್ಲ, ಪುಣ್ಯ ಕೂಡ ಆಗುದಿಲ್ಲ. ಬರೇ ಪಾಪ ರೀ, ಬರೇ ಪಾಪ. ಪುಣ್ಯ ಕೂಡ ಆಗೋದಿಲ್ಲ. ಪುಣ್ಯ ಆಗಬೇಕಾದ್ರೂ ಸಂಸಾರ ಶರೀರ ಭೋಗದ ಮೋಹ ಮಂದಾಗಬೇಕಾಗ್ತಿದೆ, ಆವಾಗ ಪುಣ್ಯ ಆಗ್ತಿದೆ. ವಿಚಾರ ಮಾಡ್ರಿ. ಇದು ಬುದ್ಧಿ, ಇದು ವಿದ್ಯೆ, ಇದು ದುಡ್ಡ, ಇದು ಯಾವುದಕ್ಕೂ ಆತ್ಮ ಕಲ್ಯಾಣದಕ್ಕ ಉಪಯೋಗ ಬರುವಂತದ್ದು ಇಲ್ಲ. ನಡೀರಿ ಇನ್ನೊಂದು ಸ್ವಲ್ಪ. ಆದರೆ ಅದರಲ್ಲಿ ಸಫಲತೆಯೂ ದೊರಕಲಿಲ್ಲ. ಏನ್ ಹೇಳ್ರು? ಅವರೊಳಗಿಂದ ಓರ್ವ ವ್ಯಕ್ತಿಯದಂತೂ ಅಲ್ಲಿಯೇ ಮರಣವಾಯಿತು. ಆದರೆ ಅದರಲ್ಲಿ ಸಫಲತೆಯೂ ದೊರಕಲಿಲ್ಲ. ಆದರೂ ಕೂಡ ಶ್ರುತದ ಭಕ್ತಿಯಿಂದ ತೀವ್ರ ಪ್ರಯತ್ನ ನಡೆಸಿದ್ದರು. ಒಂದು ವೇಳೆ ಎಳೆಯ ವಯಸ್ಸಿನಲ್ಲಿ ಅವರದು ಅಕಾಲ ಅವಸಾನವಾಗದೇ ಹೋಗಿದ್ದರೆ ಅವಶ್ಯವಾಗಿ ಅವರ ಸಮಯದಲ್ಲಿಯೇ ಷಟ್ಖಂಡಾಗಮ ಮೊದಲಾದ ಶಾಸ್ತ್ರಗಳು ಜೈಪುರಕ್ಕೆ ಬಂದು ಬಿಡುತ್ತಿದ್ದವು. ಆದರೂ ಕರ್ನಾಟಕಿ ಲಿಪಿಯಲ್ಲಿ ಆ ಶಾಸ್ತ್ರಗಳು ಬಂದವು. ಅವನ್ನು ಅವರು ಓದತೊಡಗಿದರು ಮತ್ತು ಅವುಗಳ ಲಿಪಿ ಬರೆಸತೊಡಗಿದರು. ಇದು ಎಂಥ ಆಶ್ಚರ್ಯದ ಮಾತು! ನಮಗೆ ಆಶ್ಚರ್ಯನೂ ಆಗುವುದಿಲ್ಲ. ಉಪರೋಕ್ತ ಗೊಮ್ಮಟಸಾರ ಮೊದಲಾದ ಗ್ರಂಥಗಳ ಟೀಕೆಯ ನಂತರ ಅವರು ಆತ್ಮಾನುಶಾಸನ ಹಾಗೂ ಪುರುಷಾರ್ಥ ಸಿದ್ಧೋಪಾಯಗಳ ಹಿಂದಿ ಎಂದರೆ ಜೈಪುರದ ಡುಂಡಾರಿ ಭಾಷೆಯಲ್ಲಿ ಟೀಕೆ ಬರೆದರು. ಅದರಂತೆ ಮೋಕ್ಷ ಮಾರ್ಗ ಪ್ರಕಾಶಕದಂತಹ ಸರ್ವೋಪಯೋಗಿ ಗ್ರಂಥದ ರಚನೆ ಮಾಡಿದರು. ಈ ರೀತಿ ಪಂಡಿತರು ಮೋಕ್ಷ ಮಾರ್ಗ ಪ್ರಕಾಶಕ ಗ್ರಂಥ ಮೊದಲಾದವುಗಳ ಮೂಲಕ ಶುದ್ಧ ಜೈನ ಮಾರ್ಗವನ್ನು ಪ್ರಕಾಶಿತ ಮಾಡಿದರು ಮತ್ತು ಶಿಥಿಲಾಚಾರ, ಪಾಖಂಡ ಹಾಗೂ ಅಸತ್ಯ ಮಾರ್ಗದ ನಿಷೇಧ ಮಾಡಿ ಯಾವ ಮಹಾನ ಕ್ರಾಂತಿ ಮಾಡಿದರೂ ಅದನ್ನು ಸಹಿಸಲಾಗದ ಕೆಲವು ವಿದ್ವೇಷಿ ವಿಧರ್ಮಿಗಳು ಷಡ್ಯಂತರದಿಂದ ದೊಡ್ಡ ಯತ್ನಾಚಾರ ನಡೆಸಿದರು. ಅಷ್ಟೇ ಅಲ್ಲ, ಅವರ ಮೇಲೆ ಅಸತ್ಯ ಆಕ್ಷೇಪ ಮಾಡಿ ಆರೋಪ ಹೊರಿಸಿ ಅವರ ವಿರುದ್ಧ ದೊರೆಯಲ್ಲಿ ಗುರಿ ತುಂಬಿಸಿದರು. ಅದರ ಪರಿಣಾಮದಿಂದ ಅವರನ್ನು ಆನೆಯ ಕಾಲ ಕೆಳಗೆ ಹಾಕಿ ಸಾಯಿಸಿ ಬಿಡಲಾಯಿತು. ಇದು ಧರ್ಮಾತ್ಮರಿಗೆ ಕೊಡುವಂತಹ ಗೌರವ ಇದೆ ರೀ.
ಈ ದುಷಮ ಕಾಲದೊಳಗ ಧರ್ಮಾತ್ಮರಿಗೆ ದೊರಕುವಂತ ಪ್ರಶಸ್ತಿ ಇದೆ, ಗೌರವ ಇದೆ ರೀ. ವಿಕ್ರಮ ಸಂವತ್ 1824 ಕಾರ್ತಿಕ ಶುದ್ಧ ಸಪ್ತಮಿಯಂದು ಅವರ ದೇಹಾಂತ ದಿವಸವನ್ನು ಗಣಿಸಲಾಗಿದೆ. ಆ ಸಮಯದಲ್ಲಿ ಅವರ ವಯಸ್ಸು ಕೇವಲ 27 ವರ್ಷದ್ದಿತ್ತು. ಈಗಿನ ಅದರ ನಂತರ ಮತ್ತೆ ಬಹಳಷ್ಟು ಸಂಶೋಧನೆ ಮಾಡಿ 47 ಅಂತ ಹೇಳಿ ಈಗ ಹೇಳಿದಾರೆ. 47 ಇದ್ರೂ ಕೂಡ ಬಹಳ ಕಮ್ಮಿನಲ್ಲ. 47 ವರ್ಷದ ವಯಸ್ಸಿನೊಳಗೆ ಇಂಥ ಕಾರ್ಯ ಯಾರು ಮಾಡೋ ಸಾಧ್ಯ ಇದೆ? 47, 27 ಅಲ್ಲ, 80 ವರ್ಷದ ಸನಿಯಕ್ಕ ಬಂದ್ರೂ ಕೂಡ ಸಂಸಾರದ ವ್ಯಾಮೋಹ ಹೋಗುವುದಿಲ್ಲ, ಆತ್ಮ ಕಲ್ಯಾಣದ ವಿಚಾರ ತಲೆಯಲ್ಲಿ ಬರುವುದಿಲ್ಲ. ಶಾಸ್ತ್ರ ಸಂರಕ್ಷಣೆಯ ಸಲುವಾಗಿ, ಯಾವುದರ ದಿನಮಂದಿರದ ಸಂರಕ್ಷಣೆಯ ಸಲುವಾಗಿ, ಅರೆ ದುಡ್ಡಿನಿಂದ ವ್ಯಕ್ತಿಯನ್ನು ನಿಯಮಿತ ಮಾಡುವುದರಿಂದ ಅವುಗಳ ಸಂರಕ್ಷಣೆ ಆಗುವುದಿಲ್ಲ. ಆ ಪ್ರಕಾರದ ಆಚರಣೆ ನಮ್ಮ ಮಕ್ಕಳ ಮೇಲೆ ಮಾಡಬೇಕಾಗ್ತಿದೆ, ನಾವು ಸ್ವಯಂ ಮಾಡಬೇಕಾಗ್ತಿದೆ. ಆವಾಗ ಧರ್ಮದ ಸಂರಕ್ಷಣೆ ಆಗ್ತದೆ. ಮಂದಿರಕ್ಕೆ ಹೋಗಿ ಹೊಸ ಮಂದಿರಕ್ಕೆ ಹೋಗಿ ದರ್ಶನ ಮಾಡಿ ಬಂದ್ರೆ ಧರ್ಮ ಉಳಿಯುವುದಿಲ್ಲ. ಏನಿದೆ? ಸಮಯ ಆಯ್ತಲ್ಲ. ಮೂಲ ಗ್ರಂಥದೊಳಗೆ ಪ್ರವೇಶ ಮಧ್ಯಾಹ್ನ ಸಮಯ ಇತ್ತು ಅಂತಂದ್ರೆ ಮಾಡುವಂತೆ. ಇದಿಷ್ಟು ಓದಿಬಿಡ್ತೇನೆ. ಸುಂದರಿಗೆ ಆ ಸಮಯದಲ್ಲಿ ಅವರ ವಯಸ್ಸು ಕೇವಲ 27 ವರ್ಷದಿತ್ತು. ಜೈನ ಗಗನದ ಒಂದು ಹೊಳೆಯುತ್ತಿರುವ ನಕ್ಷತ್ರವು ಪೂರ್ಣ ರೂಪದಿಂದ ಹೊಳೆಯುವ ಮೊದಲೇ ಅಸ್ತಂಗತವಾಗಿದೆ. ಆದಾಗ್ಯೂ ಅಲ್ಪ ಆಯುವಿನಲ್ಲಿ ಅವರು ಜೈನ ಸಾಹಿತ್ಯದ ಮಹತ್ವಪೂರ್ಣ ರಚನೆಗಳ ಮೂಲಕ ಮಾಡಿರುವ ಮಾತೆ ಶ್ರುತದೇವಿಯ ಸೇವೆಯ ಹಾಗೂ ಸಮಾಜದ ಮೇಲೆ ಬೆಲೆ ಕಟ್ಟಲಾಗದಂಥ ಉಪಕಾರ ಮಾಡಿದ್ದಾರೆ. ಇಂಥ ಅಧ್ಯಾತ್ಮ ರಸಿಕ ಶ್ರುತೋಪಾಸಕ ವಿದ್ವಾಂಸರಿಂದ ಸಾಧರ್ಮಿಗಳಿಗೆ ಬರೆಯಲಾದ ರಹಸ್ಯಪೂರ್ಣ ಪತ್ರದ ಮೇಲಿನ ಗುರುದೇವರ ಪ್ರವಚನಗಳನ್ನು ಈ ಹೊತ್ತಿಗೆಯ ಮೊದಲನೇ ಪ್ರಕರಣದಲ್ಲಿ ಪ್ರಸಿದ್ಧಪಡಿಸಲಾಗಿದೆ. 2ನೇ ಪ್ರಕರಣದೊಳಗೆ ಪರಮಾರ್ಥ ವಚನಿಕೆ, 3ನೇ ಪ್ರಕರಣದೊಳಗೆ ಉಪಾದಾನ ನಿಮಿತ್ತದ ಪತ್ರದ ಮೇಲಿನ ವಿವೇಚನೆ ಇದೆ. ಅದನ್ನು ಇಲ್ಲಿ ಎಷ್ಟು ಸಾಧ್ಯ ಇದೆ ಸ್ವಲ್ಪ ಪರಿಚಯ ಮಾಡಿಸುವಂತಹ ಪ್ರಯತ್ನ ಮಾಡೋದು ಮಧ್ಯಾಹ್ನ. ಮುಂದೆ ಗ್ರಂಥ ಅಂತೂ ತಮ್ಮ ಕೈಯೊಳಗೆ ಸಿಕ್ಕದ್ದೇ ಇದೆ. ಅವ್ರೇನು ಇಲ್ಲ ಅಂತಾರಲ್ಲ, ಕೇಳ್ರಿ ಒಂದು ಅರ್ಧ ಗಂಟೆ.